ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಜವಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ವಿದ್ಯಾಶ್ರೀಶತೀರ್ಥಗುರುಭ್ಯೋ ನಮಃ. ಆಗತಾದಿತ್ರಿಕಾಲಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾಖ್ಯಗುರುಂ ಭಜೆ. ಗೋಪಾಲದಾಸರ ಆರಾಧನೆಯ ನಿಮಿತ್ತ ಶ್ರೀನಿವಾಸ ತಾನೇ ಹಣವನ್ನು ಕೊಟ್ಟು ಎಲ್ಲ ಕಡೆ ಸಜ್ಜನರನ್ನು ಉದ್ಧಾರ ಮಾಡಲಿ ಅಂತ ತಿರುಪತಿಯ ಧರ್ಮ ಪ್ರಚಾರ ಪರಿಷತ್ತಿನಿಂದ ನಿತ್ಯದಲ್ಲಿ ವ್ಯಾಸರಾಜ ಮಠದಲ್ಲಿ ನಡೀತಾ ಇದೆ. ವಿಶೇಷವಾಗಿ TTD ವತಿಯಿಂದ ಕೆಲವು ಕಾರ್ಯಕ್ರಮ, ತಿಂಗಳಿಗೆ TTD ಧರ್ಮ ಪ್ರಚಾರ ಪರಿಷತ್ ಆ ವತಿಯಿಂದ ಒಂದು ಪ್ರವಚನ ಹಾಗೂ ದಾಸರ ಪದಗಳನ್ನು ಹಾಡಲಿ. ಭಗವಂತನಿಗೆ ತನ್ನ ಪ್ರಚಾರವನ್ನು ಮಾಡುವವರನ್ನು ಕಂಡ್ರೆ ತುಂಬ ಪ್ರೀತಿ ಅಂತ. ಅವನಿಗೆ ಎಲೆಕ್ಷನ್ ಥರ ಅನಿವಾರ್ಯವಾಗಿ ಅವನಿಗೆ ಇದೆಲ್ಲ ಬೇಕಾಗಿಲ್ಲ, ಆದರೆ ಅವರನ್ನು ಕಂಡ್ರೆ ತುಂಬ ಪ್ರೀತಿ ಅಂತ. ಗೋಪಾಲದಾಸರ ಜೀವನದಲ್ಲೋ ಅಥವಾ ವಿಜಯದಾಸರ ಜೀವನದಲ್ಲೋ ತುಂಬ ಬಡತನವನ್ನು ಕೇಳ್ತೇವೆ. ಮಹಾನುಭಾವರು ಒಬ್ರಿಗಿನ್ನ ಒಬ್ಬರು ಅವರನ್ನು ನಂಬಿದವರಿಗೆ, ಅವರ ಸ್ಮರಣೆ ಮಾಡಿದವರಿಗೆ, ದಾರಿದ್ರ್ಯವನ್ನು ದೂರ ಮಾಡುವವರಿಗೆ ತಮ್ಮ ದಾರಿದ್ರ್ಯವನ್ನು ನಾಶ ಮಾಡಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ವಾ ಅಂತ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದಕ್ಕೆ ಎರಡು ಕಾರಣ ಅಥವಾ ಎರಡು ಉತ್ತರ. ಮೊದಲನೆಯದು, ಸಂಪತ್ತು ದಾರಿದ್ರ್ಯ ಅನ್ನೋದು ಶಾಸ್ತ್ರದೃಷ್ಟಿಯಲ್ಲಿ ಭೌತಿಕವಾದ ಸಂಪತ್ತನ್ನು ಸಂಪತ್ತು ಅಂತ ಕನ್ಸಿಡರೇ ಮಾಡಿಲ್ಲ. ಆದ್ದರಿಂದ ಈ ಭೌತಿಕವಾದ ಸಂಪತ್ತು ಬಂತ ಹೋಯ್ತಾ ಅದರ ಬಗ್ಗೆ ಗಮನವೇ ಇರಲಿಲ್ಲ. ಬೇಡ, ಅನಿವಾರ್ಯವಾಗಿ ಅವರಿವ್ರ ಮನೆಗೆ ಬೇಡ್ತಾ ಇದ್ರು. ಈ ಪರಿಸ್ಥಿತಿ ಆದರೂ ಯಾಕೆ ಅಂದರೆ, ಶ್ರೀಮದಾಚಾರ್ಯರು ತೃತೀಯ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಒಂದು ಸುಂದರವಾದ ಮಾತನ್ನು ಆಡ್ಯಾರ. ಮಹಾಭಗವದ್ಭಕ್ತರು ಸಂಸಾರಾವಸ್ಥೆಯಲ್ಲಿದ್ದಾಗ ಕಷ್ಟವನ್ನು ದೇವರಿಂದ ಕೇಳಿ ಪಡಿತಾರಂತೆ. ಯಾವತ್ ಪರಮ ಭಕ್ತೆಯಿಸ್ತು ಭುಜ್ಯತೆ ದುಃಖ ಮುಲ್ಬಣಂ. ಸಂಸಾರದಲ್ಲಿದ್ದಾಗ ಸಮಸ್ಯೆ ಇದ್ರೆ ದೇವರ ಆರಾಧನೆ ಹೆಚ್ಚಾಗತ್ತಂತೆ. ಸಮಸ್ಯೆ ಪರಿಹಾರಕ್ಕಾದರೂ ದೇವರನ್ನು ನಂಬ್ತೇವೆ, ದೇವರ ಹತ್ರ ಬೇಡ್ಕೊಳ್ತೇವೆ. ಇನ್ ಜನರಲ್ ದಾರಿದ್ರ್ಯ ಇದ್ದಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಬೇರೆನೇ ಇರುತ್ತೆ, ತಗ್ಗಿ ಬಗ್ಗಿ ಇರ್ತೇವೆ. ಏನಾಗತ್ತೋ ಏನೋ ಅಪ್ಪ ಬೇಡ. ಹಣ ಚೂರು ಸೇರ್ತಾ ಸೇರ್ತಾ ಮನುಷ್ಯನಿಗೆ ಧೈರ್ಯವನ್ನು ತರತ್ತೆ. ಅಲ್ಲ, ಅದು ಅನ್ಯಾಯ ಅಲ್ವಾ, ಇರೋ ದುಡ್ಡಿಲ್ವಾ ನಮ್ಮ ಹತ್ರ, ಬಗೆಹರಿಸ್ಕೊಂಡ್ರಾಯ್ತು, ಒಂದು ಹೋಮ ಮಾಡೋರಾಯ್ತು ಬಿಡು. ಹೀಗೆ ಮನುಷ್ಯನಿಗೆ ಧೋರಣೆ ಶುರುವಾಗತ್ತೆ. ಯಾವತ್ ಪರಮ ಭಕ್ತೆ ಇತ್ತು ಭುಜ್ಯತೆ ದುಃಖ ಮಲ್ಬಣಂ. ಇದನ್ನು ಯಾಕೆ ಯಾವ ಪ್ರಸಂಗದಲ್ಲಿ ಹೇಳಿದ್ದು ಅಂದರೆ, ಸನಕ ಸನಂದನಾದಿಗಳು ದೇವರ ದರ್ಶನಕ್ಕೆ ಬಂದಾಗ ಜಯ ವಿಜಯರು ತಡೀತಾರೆ. ತಡೆದರು, ಅವರು ಶಾಪ ಕೊಟ್ಟರು, ದೇವರು ಎದ್ದು ಬರ್ತಾನೆ. ಎದ್ದು ಬಂದಾಗ ಸನಕ ಸನಂದನಾದಿಗಳು ದೇವರನ್ನ ಬೇಡ್ತಾರೆ, ಸ್ವಾಮಿ ನಾವು ಅಪರಾಧವನ್ನು ಮಾಡಿದ್ವಿ, ನಿನ್ನ ಭಕ್ತರಿಗೆ ನಾವು 3 ಜನ್ಮ ಅಸುರರಾಗಿ ಹುಟ್ಟು ಅಂತ ನಾವು ಶಾಪ ಕೊಟ್ಟಿದ್ದೀವಿ. ಅದೂ ಒಂದು ಭಗವದ್ಭಕ್ತರ ದ್ವೇಷವೇ.
ಆ ದ್ವೇಷ ಮಾಡಿದ್ದಕ್ಕೆ ನೀನೇನಾದರೂ ನಮಗೆ ಶಾಸನವನ್ನು ಮಾಡೋದಾದರೆ, ನರಕದಲ್ಲಿ ಹಾಕೋದಾದರೆ ಅವಶ್ಯ ಹಾಕು, ನರಕ ಬೇಡ ಅಂತ ನಾವು ಅನ್ನೋದಿಲ್ಲ. ಆದರೆ ಒಂದೇ ಒಂದು ಫೆಸಿಲಿಟಿಯನ್ನು ಕೇಳ್ತೇವೆ. ನರಕದಲ್ಲಿ AC ರೂಮ್ ಕೊಡು ಅಂತಾನೂ ಅನ್ನೋದಿಲ್ಲ, ಯಾವ ಬಾಂಡ್ಲೆಗೆ ಹಾಕಿದ್ರೂ ಅಡ್ಡಿ ಇಲ್ಲ. ಆದರೆ ನಮ್ಮ ಬಾಯಲ್ಲಿ ಹರಿಸ್ಮರಣೆ ಸದಾ ಬರುವಂತೆ ಮಾಡು. ಕಾಮಂಭವೇಮ ವೃಜನೈರ್ ನಿರಯೇಶು ನಷ್ಟಾಶ್ಚೇತೋಲಿವದ್ಯದಿನುತೆ ಪದಯೋರಮೇತ. ನಿನ್ನ ಪಾದಕಮಲಗಳಲ್ಲಿ ಸದಾ ನಮ್ಮ ಮನಸ್ಸು ಹೇಗೆ ದುಂಬಿ ಕಮಲದಲ್ಲಿ ಆಸಕ್ತವಾಗಿರುತ್ತೆ, ಹಾಗೆ ನಮ್ಮ ಮನಸ್ಸು ನಿನ್ನ ಪಾದಕಮಲಗಳಲ್ಲಿ ಲೀನವಾಗೋದಾದರೆ ಅದು ನರಕ ಆದ್ರೇನು, ಸ್ವರ್ಗ ಆದ್ರೇನು? ಆ ಮಾತನ್ನು ಕೇಳೋದು. ಆಚಾರ್ಯರು ಇಲ್ಲಿ ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ಅಪರಾಧ ಮಾಡಿದ್ದಾರೆ ಸಹಜ, ನಡೆಯೋನು ಎಡವುದು ಸಹಜ. ಅಪರಾಧ ಮಾಡಿದಾಗ ಅಪರಾಧಕ್ಕೆ ಪನಿಷ್ಮೆಂಟ್ ಕೊಡುವ ಅಧಿಕಾರಿ ಎದುರಿಗಿದ್ದಾಗ ನಾವು ಮಾಡೋದೇನು? ತಪ್ಪಾಯಿತು, ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ, ಕ್ಷಮಿಸಿ ಅಂತ ಕೇಳ್ತೀವೋ, ಅದಕ್ಕೆ ಬಿಟ್ಟು ವಿರುದ್ಧವಾಗಿ ನಮಗೇನು ಬೇಕಾದ್ರೂ ಮಾಡಿಕೊಡ್ರಿ, ತಯಾರಿದ್ದೀವಿ, ಕೋಲಿಂದ ಹೊಡಿತೀರೋ ಪೈಪಿಂದ ಹೊಡಿತೀರೋ ಅಂದರೆ ಹುಚ್ಚು ಅಂತ. ಜನರಲ್ ಆಗಿ ಒಬ್ಬ ಪೊಲೀಸ್ ಹಿಡಿದ್ರು, ಇನ್ಸ್ಪೆಕ್ಟ್ರು, ಹೆಲ್ಮೆಟ್ ಇಲ್ಲ, ಲೈಸೆನ್ಸ್ ಇಲ್ಲ. ಹೆಲ್ಮೆಟ್ಟಲ್ಲಿ ಮನೆಯಲ್ಲಿ, ಲೈಸೆನ್ಸಲ್ಲಿ RTO ಆಫೀಸಲ್ಲಿ ಹೀಗೆಲ್ಲ ರೂಡಾಗಿ ಬಿಹೇವ್ ಮಾಡಿದ್ರೆ, ಸ್ವಾಮಿ ಏನೋ ಪುರಾಣಕ್ಕೆ ಹೊರಟಿದ್ದೆ, ಪುರಾಣಕ್ಕೆ ಹೋಗ್ಬೇಕಾದ್ರೆ ಟೋಪಿ ಹಾಕ್ಕೊಂಡು ಹೋಗಬಾರ್ದು, ಟೋಪಿ ಹಾಕ್ಲೂಬಾರ್ದು ಹಾಕ್ಕೊಳ್ಳಬಾರ್ದು, ಆದ್ದರಿಂದ ಟೋಪಿ ಬಿಚ್ಚಿಟ್ಟಿದ್ದೇನೆ ಕ್ಷಮಿಸ್ರಿ, ಏನೋ ಬಿಡಬಹುದು. ಅದು ಬಿಟ್ಟು ನಾವು ಬಾಯಿಗೆ ಬಂದದ್ದು ಮಾತಾಡಿದರೆ ಅವನು 100 ರೂಪಾಯಿ ಫೈನ್ ಹಾಕಬೇಕಾದವನು 500 ರೂಪಾಯಿ ಹಾಕ್ತಾನೆ. ನಿಮಗೆ ಹೆಲ್ಮೆಟ್ಟು ಹಾಕ್ಕೊಂಡು ಓಡಿಸ್ರಿ ಅಂತಾನೂ ಹೇಳಲ್ಲ, ಯಾಕೆಂದ್ರೆ ಹೆಲ್ಮೆಟ್ ಹಾಕಿಕೊಳ್ಳದೆ ಬಿದ್ದಾಗ ತಲೆ ಕೆಡೋದು ನಿಮ್ಗೆ ಆಲ್ರೆಡಿ ಕೆಟ್ಟೇ ಇದೆ, ನಾಳೆಯಿಂದ ಗಾಡಿನೇ ಓಡಿಸ್ಬೇಡಿ ಅಂತ. ಯಾಕೆ ಹೀಗೆ ಮಾಡಿದ್ದವರು? ಕಷ್ಟವನ್ನ ಕೇಳಿದ್ದು. ಆಗ ಆಚಾರ್ಯರಂದ್ರು, ಯಾವತ್ ಪರಮ ಭಕ್ತೈಸ್ತು ಭುಜ್ಯತೆ ದುಃಖ ಮುಲ್ಬಣಂ. ಸಂಸಾರದಲ್ಲಿ ಅವರು ಕಷ್ಟವನ್ನ ಪಟ್ಟರೆ ಇನ್ನೊಂದಿಷ್ಟು ಸಾಧನೆ ಆಗತ್ತೆ. ಏನೇ ಕಷ್ಟ ಬಂದರೂ ದೇವರನ್ನ ನಂಬಿದವರು ದೇವರನ್ನ ಬಿಡೋದಿಲ್ಲ, ನಂಬಿದವರನ್ನ ದೇವರು ಬಿಡೋದಿಲ್ಲ ಅನ್ನೋ ಮಾತಿಗೆ ಏನಾದರೂ ದೃಷ್ಟಾಂತ ಬೇಕು ಅಂದರೆ ಇಂತಹ ಜ್ಞಾನಿಗಳ ಜೀವನವನ್ನ ನೋಡಿ ಅನ್ನೋದು ಒಂದು ಕಾರಣ. ಅಲ್ಲಿ ದೇವರೊಂದು ಮಾತಾಡ್ತಾನೆ, ಇಲ್ಲ ಇಲ್ಲ ಇಲ್ಲ, ನೀವು ಮಾಡಿದ್ದೇ ಒಳ್ಳೆಯದು. ಯಸ್ಯಾಮೃತ ಮಲಯಶ ಶ್ರವಣಾವಗಾಹ ಸದ್ಯ ಪುನಾತಿ ಜಗದಾಶ್ವಪಚಂ ವಿಕುಂಠಃ ಸೋಹಂ ಭವದ್ಭಿ ಉಪಲಭ್ಯ ಸುತೀರ್ಥ ಕೀರ್ತಿ ಛಿಂದ್ಯಾಂ ಸ್ವಬಾಹುಮಪಿವ ಪ್ರತಿಕೂಲ ವೃತ್ತಿಂ. ತುಂಬಾ ಅದ್ಭುತವಾದ ಮಾತು. ದೇವರಂತಾನೆ, ನೀವು ಎಂಥ ಕೆಲಸ ಮಾಡ್ತಾ ಇದ್ದೀರಿ, ಯಾರ ಕಥೆಯನ್ನ ಯಾರ ಗಾಥೆಯನ್ನ ಕೇಳಿದರೆ ಶ್ರವಣ ಅವಗಾಹ, ಮುಳುಗಿ ಮಾಡುವ ಸ್ಥಾನ ಅಂತ, ಅವಗಾಹನ ಸ್ಥಾನ ಅಂದ್ರೆ ಇವತ್ತು ಆಗ್ತಾ ಇಲ್ಲ. ನಿಜವಾದ ಸ್ಥಾನ ಅಂದ್ರೆ ಶಾಸ್ತ್ರದಲ್ಲಿ ಮುಳುಗಿ ಮಾಡೋದಂತ. ಸಂಸಾರದಲ್ಲೇ ಮುಳುಗಿದ್ದೀವಿ, ಇನ್ನೆಲ್ಲಿ ಸ್ನಾನ? ಬೆಂಗಳೂರಲ್ಲಿ ಮುಳುಗಿ ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ದೊಡ್ಡ ಮನೆ ಇದ್ರೆ ಬಾಟ್ ಟಬ್ಬಲ್ಲಿ ಬಿದ್ದುಕೋಬಹುದು ಅಷ್ಟೇ, ಅದಕ್ಕಿನ್ನ ಜಾಸ್ತಿ ಇಲ್ಲ. ಹಾಗಾದರೆ ಮುಳುಗಿ ಮಾಡುವ ಸ್ಥಾನ ಎಲ್ಲಿ? ಸರೋವರ ಇಲ್ಲ, ಕೆರೆ ಇಲ್ಲ, ಬಾವಿ ಇಲ್ಲ, ಮುಳುಗಿ ಮಾಡ್ಲಿಕ್ಕಾಗಲ್ಲ. ಆದರೆ ದೇವರಂದ, ನನ್ನ ಕಥೆಯನ್ನ ಕೇಳ್ತಾ ಅದರಲ್ಲಿ ಮುಳುಗೋದಿದೆಯಲ್ಲ ಅದು ಅವಗಾಹನ ಸ್ನಾನ ಅಂತ. ಶ್ರವಣ ಅವಗಾಹ, ದೇವರ ಕಥೆ ಕೇಳೋದೇ ಮುಳುಗೋದು. ಹಳೆ ಭಾಷೆಯಲ್ಲಿ ಮಾತು ಅನ್ನೋರು ಈಗ ತುಂಬಾ ಅವ್ರದ್ರಲ್ಲೇ ಏನೋ ಮನೇಲಿ ಕೇಳದೆ, ಯಾರೋ ಬಂದೆ ಯಾರು ಬಾಗಿಲು ತೆಗಿ, 3-4 ಸಲ ಹೇಳಿದಾಗೂ ತೆಗೆದೇ ಇದ್ರೆ ಅಂತೀವಲ್ಲ, ಅವನೆಲ್ಲಿ ತೆಗಿತಾನಮ್ಮ, ಅವನು ಟಿವಿಲಿ ಮುಳುಗೋಗಿದ್ದಾನೆ ಅಂತ. ಅವನು ಟಿವಿಯಲ್ಲಿ ಮುಳುಗಿಲ್ಲ, ಟಿವಿ ನೋಡ್ತಾ ಬಿದ್ದಿದ್ದಾನೆ ಅನ್ನೋದೇ ಅದರ ತಾತ್ಪರ್ಯ. ಮುಳುಗೋಗೋದು ಅಂದ್ರೆ ಅದರಲ್ಲಿ ತನ್ಮಯರಾಗೋದನ್ನ ಮುಳುಗೋದು ಅಂತಾರೆ. ಹಾಗೆ ದೇವರ ಕಥೆಯಲ್ಲಿ ಮುಳುಗೋದು, ಅದು ನಿಜವಾಗಲೂ ದೇವರ ಕಥೆಯನ್ನ ಕೇಳೋದು, ಅದು ನಿಜವಾದ ಅವಗಾಹನ ಸ್ಥಾನ ಅಂತ. ಆ ಅವಗಾಹನ ಸ್ಥಾನವನ್ನ ಮಾಡುವುದರಿಂದ ಆಗುವ ಫಲ ಏನು ಅಂದ್ರೆ ದೇವರೇ ಅಂತಾನೆ, ಸದ್ಯ ಪುನಾತಿ. ಆಮೇಲೆ ನಿಮಗೆ ಪಾವಿತ್ರತೆ ತರೋದಲ್ಲ, ದೇವರ ಕಥೆಯನ್ನ ಕೇಳಿದ ಕೂಡಲೇ, ಆ ಅವಗಾಹನ ಸ್ಥಾನವನ್ನ ಮಾಡಿದ ಕೂಡಲೇ ತಕ್ಷಣ ಪವಿತ್ರರಾಗ್ತೀರಿ. ಯಾರು ನಿತ್ಯ ಸ್ನಾನ ಸಂಧ್ಯಾವಂದನೆ ದೇವರು ಪೂಜೆ ಮಾಡಿದ ಒಬ್ಬ ಯೋಗ್ಯ ವ್ಯಕ್ತಿ ಅಲ್ಲ, ಏನೂ ಮಾಡದ ಶ್ವಪಚ, ಅವನಿಂದ ಆರಂಭ ಮಾಡಿಕೊಂಡು ನಿತ್ಯ ಮಾಡುವ ಎಲ್ಲರೂ ಶುಚಿಯಾಗುವ ಒಂದು ಕಾಮನ್ ಆದ ಸ್ನಾನ ಅಂದ್ರೆ ದೇವರ ಕಥಾಮೃತವನ್ನು ಶ್ರವಣ ಮಾಡೋದಂತೆ. ಅದಕ್ಕೆ ಅದಕ್ಕಷ್ಟು ಒತ್ತನ್ನು ಕೊಟ್ಟರು. ಅವನ ಶ್ರವಣ ಮನನ ನಿಧಿಧ್ಯಾಸನ
ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕೆ ಕೆದನೇಚ್ಚಣಿಕೆಂದು ಭಾವಜ್ಞರು ಪೇಳುವರು, ವೇದ ಭಾವಜ್ಞರು ಪೇಳುವರು. ಜೀವಕ್ಕೆ ಜವನ ಬಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ, ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ, ವೇದ ಪಾರಾಯಣ ಪ್ರಿಯನ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಆವನ ಶ್ರವಣ ಮನನ ಇದನ್ನು ಗೋಪಾಲದಾಸರು ಅಂದ್ಯಾರ. ವಾದಿರಾಜರ ಅಂದದ್ದನ್ನೇ, ಶಾಸ್ತ್ರ ಅಂದದ್ದು. ಗೋಪಾಲದಾಸರು ಬೇರೆ ಬೇರೆ ಕೃತಿಗಳಲ್ಲಿ ಅಂದ್ಯಾರೆ. ಜಗನ್ನಾಥದಾಸರಲ್ಲಿ ನಿಂತು ಹರಿಕಥಾಮೃತ ಸಾರದ ಪ್ರಾರಂಭದಲ್ಲೇ ಅಂದರು. ಮೊದಲನೇ ಸಂಧಿ ಅದು ಮಂಗಲಾಚರಣೆ ಸಂಧಿ, ನಿರ್ವಿಘ್ನವಾಗಿ ಗ್ರಂಥ ಪರಿಸಮಾಪ್ತಿಯಾಗಲಿ ಎಂದು. ಆಮೇಲೆ ಅವರಂದದ್ದೇ ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳನ್ನು ಇಹಪರಂಗಳಲಿತ್ತು ಸಲಹುವುದು. ಭುವನ ಪಾವನ ವೆನಿಪಲ ಕುಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಶ್ರವಣ ಮನಕಾನಂದವೀವುದು. ಮನಸ್ಸಿನಲ್ಲಿ ನಾನಾ ತರಹದ ದುಗುಡ. ಇವತ್ತಂತೂ ತುಂಬ ಟೆನ್ಷನ್ ಆಗಿರೋ ಲೈಫ್ ಇದು. ಸಿಟಿಯಲ್ಲಂತೂ ಇನ್ನೂ ಹೋಗೋದು ಬರೋದು, ಟ್ರಾಫಿಕ್ಕು, ಹೋದವರು ಮನೆಗೆ ಎಷ್ಟೊತ್ತಾಗುತ್ತೋ ಏನೋ, ಬರ್ತಾರೋ ಇಲ್ಲೋ, ನಾನಾ ತರಹದ ಮಾನಸಿಕವಾದ ಸಮಸ್ಯೆಗಳು. ಒಂದಲ್ಲ ಎರಡಲ್ಲ. ನಮಗೆ ಮಕ್ಕಳಾಗಲಿಲ್ಲ ಅಂತ ಚಿಂತೆ, ಮಕ್ಕಳಾದ ಮೇಲೆ ಅವ್ರು ಸರಿ ಇರ್ತಾರೋ ಇಲ್ಲೋ ಅನ್ನೋ ಚಿಂತೆ, ಅವ್ರು ಸರಿ ಇದ್ರು ನಮ್ಮ ಜೊತೆ ಇರ್ತಾರೋ ಇಲ್ಲೋ ಅಂತ ಚಿಂತೆ, ಅಥವಾ ಅವ್ರ ಜೊತೆ ನಾವು ನೆಟ್ಟಗಿರ್ತೀವೋ ಇಲ್ಲೋ ಅನ್ನೋ ಚಿಂತೆ. ಏನೇನೋ ಒಂದಲ್ಲ ಎರಡಲ್ಲ, ನೊಂದ ಜೀವಕ್ಕೆ ಚಿಂತೆ, ಒಂದೊಂದು ಕ್ಷಣಕ್ಕೆ ಅನಂತ ಚಿಂತೆ. ಹಾಗಾದ್ರೆ ಈ ಚಿಂತೆ, ಅದಕ್ಕೆ ಹಣ ಇದ್ರೂ ಚಿಂತೆ, ಇಲ್ಲದೆ ಇದ್ರೂ ಚಿಂತೆ ಅಂತ. ಹಣ ಇದ್ರೆ ಏನು ಚಿಂತೆ, ಯಾರು ಬರ್ತಾರೋ ಏನೋ, ಯಾರು ಕೇಳ್ತಾರೋ ಏನೋ, ಯಾರಿಗೆ ನನ್ನಲ್ಲಿರೋದು ಗೊತ್ತಾಗುತ್ತೋ, ಇದು ಬಂದೂ ಬಳಗತ್ತು. ಇಲ್ಲ ಮೋದಿಗೆ ಗೊತ್ತಾದ್ರೆ ಅವ್ರು ಯಾರನ್ನ ಕಳಿಸ್ತಾರೋ ಏನೋ, IT ಅವ್ರು ನಮ್ಮನೆಗೆ ಬರ್ತಾರೋ ಏನೋ, ಎತ್ತೋ, ಏನೇನೇನೇನೇನೋ 108 ಚಿಂತೆ. ಇಲ್ವಾ ಅದೊಂದು ಬಗೆ. ಇವತ್ತೆಲ್ಲಿ ಹೋಗೋದು, ಇವತ್ತೆಲ್ಲಿಗೆ ಹೋಗೋದು, ನಮಗೆ ಅನಾರೋಗ್ಯ ಆದರೆ ಯಾವ ಡಾಕ್ಟರ್ ಹತ್ರ ಹೋಗೋದು, ನಮ್ಮನ್ನು ನೋಡ್ತಾರೋ, ಹೀಗೆ ನಾನಾ ತರಹದ ಚಿಂತೆ. ಈ ಎಲ್ಲ ಸಮಸ್ಯೆಗಳಿಗೆ ಒಂದೇನಾದರೂ ರೆಮಿಡಿ ಇದೆ ಅಂತಾದರೆ 1-2 ತಾಸು ದೇವರ ವಾರ್ತೆಯನ್ನು ಕೇಳು. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು. ಇದನ್ನು ದೇವರೇ ಹೇಳಿದ್ದು. ಇದು ಅವಗಾಹನ, ಇದು ಮುಳುಗು, ಇದರಲ್ಲೇ ಮುಳುಗು. ಈ ಪ್ರೋಸೆಸ್ ಅನ್ನ ಮಾಡ್ತಾ ಇರೋರು ನೀವು. ಸನಕ ಸನಂದನಾದಿಗಳಿಗೆ ಹೇಳಿದ್ದು, ನನ್ನ ಕಥೆಯನ್ನ ಎಲ್ಲ ಕಡೆ ನೀವು ಹೇಳಿಕೊಂಡು ಬರ್ತಾ ಇದ್ದೀರಿ. ಒಂದು ರೀತಿ ನೀವು ಪ್ರಚಾರಕರು. ಒಂದು ವೇಳೆ ದೇವರಂತಾನೆ, ನಾನೇ ನಿಮ್ಮನ್ನ ತಡೆದಿದ್ದರು, ಗೊತ್ತಿಲ್ಲದೆ ಯಾವುದೋ ಗುಂಗಿನಲ್ಲಿ ನೀವು ನಮ್ಮನೆ ಒಳಗೆ ಬರಬೇಡ್ರಿ ಅಂತ ತಡೆದೆ. ಯಾರೋ ಹೇಳಿದ್ರು, ಸ್ವಾಮಿ ಅವರು ನಿಮ್ಮ ಕಥೆಯನ್ನ ಎಲ್ಲ ಕಡೆ ಪ್ರಚಾರ ಮಾಡೋರು. ಅಯ್ಯಯ್ಯೋ ಎಂಥ ವ್ಯಥೆ ಆಯಿತು ಅಂದರೆ ನಾನು ಪಶ್ಚಾತ್ತಾಪ ಪಡೋದಲ್ಲ, ನನ್ನ ಕೈಯನ್ನೇ ಕತ್ತರಿಸ್ಕೊಳ್ತಾ ಇದ್ದೆ ಅಂತ ದೇವರಂತ. ಸೋಹಂ ಭವದ್ಭ್ಯ ಉಪಲಭ್ಯ ಸುತೀರ್ಥ ಕೀರ್ತಿ ಛಿಂದ್ಯಾಂ ಸ್ವಬಾಹುಮಪಿ. ನನ್ನ ಕೈಯನ್ನೇ ನಾನು ಕತ್ತರಿಸ್ಕೊಳ್ತಾ ಇದ್ದೆ ಅಂದರೆ ತನ್ನ ಬಗ್ಗೆ ಪ್ರಚಾರ ಮಾಡುವವರ ಬಗ್ಗೆ ಬಹಳ ದೇವರಿಗೆ ಪ್ರೀತಿ. ಆಚಾರ್ಯರು ಅಲ್ಲೊಂದೆರಡು ತಾತ್ಪರ್ಯವನ್ನು ಬರೀತಾರೆ. ಯಾಕೆಂದ್ರೆ 4 ಜನ ದೇವರ ಬಗ್ಗೆ ಹೇಳದೇ ಇದ್ರೆ ದೇವರ ಬಗ್ಗೆ ಯಾರಿಗೂ ಗೊತ್ತಾಗೋದೇ ಇಲ್ವಾ? ಓ, ದೇವರಿಗೆ ನಮ್ಮ ಅನಿವಾರ್ಯತೆ ಅಷ್ಟೊಂದು ಇದೆಯಾ? ಏನಿಲ್ಲದೇನೆ ನಮಗೊಂದು ಭ್ರಮೆ ಇರತ್ತೆ. ನಾವಿಲ್ಲ ಅಂದರೆ ಗೋವಿಂದ ಅಂತ, ಇನ್ನು ಗೋವಿಂದಾನೇ ಗೋವಿಂದ ಅಂತ ಆಗಿಬಿಟ್ರೆ. ಆಚಾರ್ಯರಂದ್ರು, ಸರ್ವೋತ್ತಮೋಪಿ ಭಗವಾನ್ ವಿಪ್ರಾದೇ ಪೂಜನಾಯತು. ಸರ್ವೋತ್ತಮನಾದ ಸ್ವಪ್ರಕಾಶನಾದ ದೇವರಿಗೆ 4 ಜನ ಪ್ರಚಾರ ಮಾಡಿದರೆ ಪ್ರಚಾರ ಅಂತಲ್ಲ, ಅವನ ಒಂದು ವ್ಯವಸ್ಥೆ ಇದೆ. ಯಾರು ಅದನ್ನು ಹೇಳ್ತಾರೆ, ಯಾರು 4 ಜನಕ್ಕೆ ಅದನ್ನು ಮುಟ್ಟಿಸ್ತಾರೆ, ಅವರು ನನಗೆ ಬೇಕಾದವರು ಅಂತ ದೇವರ ಅಭಿಪ್ರಾಯವೇ ವಿನಃ ಈ 4 ಜನ ಇಲ್ಲ ಅಂತಾದರೆ ದೇವರಿಗೆ ಉಳಿಗಾಲ ಇಲ್ಲ ಅಂತ ತಿಳಿಬೇಡಿ ಅಂತ ಶ್ರೀಮದಾಚಾರ್ಯರು ಕ್ಲಾರಿಫಿಕೇಶನ್ ಕೊಡ್ತಾರೆ.
ಪ್ರಧಾನವಾದ ತಥ್ಯಾಂಶ, ದೇವರ ಬಗ್ಗೆ ತಿಳಿಸುವವರ ಬಗ್ಗೆ ದೇವರಿಗೆ ಹೆಚ್ಚು ಆಸ್ಥೆ ಅಂತ. ಅವರ ಹೊಟ್ಟೆಯನ್ನು ನಾನು ನೋಡ್ಕೊಳ್ತೇನೆ ಅಂತ. ಅವರೆಂದೂ ಕೇಳೋದಿಲ್ಲ ದೇವರನ್ನ ಸಂಪತ್ತು ಕೊಡು ಅಂತ. ನೀ ಹೇಗಿಟ್ಟಿರ್ತೀವೋ ನಾವು ಹಾಗಿರ್ತೇವೆ. ಒಂದೇ ಒಂದು ನಿನ್ನನ್ನು ಕೇಳೋದು, ನಿನ್ನನ್ನು ಮರೀದೇ ಇರುವಂತೆ ನಮಗೆ ಬುದ್ಧಿಯನ್ನು ಕೊಡು. ಗಂಗಾ ಜನಕ ಪಾಂಡು ರಂಗ ವಿಠಲ ನಿನ್ನ ಸಂಗದೋಳಿಟ್ಟೆನ್ನ ಸಲಹೋ ಸ್ವಾಮಿ. ಅಂಗನೆಯರ ಕೂಡಿ ಅನಂಗ ಬಾಣಕ್ಕೆ ಸಿಲುಕಿ ಭಂಗವ ಪಡಲಾರೆ ರಂಗ ವಿಠಲ ಹರಿಯೇ ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ. ಎಲ್ಲ ಮಹಾನುಭಾವರು ಕೇಳಿದ್ದರು. ಶ್ರೀಪಾದರಾಜರು ಕೇಳಿದ್ರು, ವ್ಯಾಸರಾಜರು ಕೇಳಿದ್ರು, ಪುರಂದರದಾಸರು ಕೇಳಿದ್ರು. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಹಾಗಾಗಿ ಆ ಗುರುಗಳ ಆರಾಧನೆ ದಿವಸ ಗುರುಗಳ ಬಡತನ ಯಾಕೆ ಅಂದರೆ, ಅವರಿಗೆಲ್ಲ ಬಡತನವನ್ನು ನೀಗಿಕೊಳ್ಳೋದು ಏನೂ ಅಲ್ಲ. ಅವರ ದೃಷ್ಟಿಯಲ್ಲಿ ಬಡತನ ಅಲ್ಲೇ ಇಲ್ಲ. ಅವರ ದೃಷ್ಟಿಯಲ್ಲಿ ಬಡತನ ಯಾವುದು ಅಂದರೆ, ಯಾವತ್ತು ದೇವರ ವಿಸ್ಮರಣೆ ಬರುತ್ತೆ, ಯಾವತ್ತು ದೇವರ ಚಿಂತನೆ ತಲೆಯಲ್ಲಿ ಬರೋದಿಲ್ಲ, ಅದು ದೊಡ್ಡ ಬಡತನ ಅಂತ ಚಿಂತನೆ ಮಾಡಿದಂಥ ಮಹಾನುಭಾವರು. ಅಂತಹ ಗೋಪಾಲದಾಸರ ಅದ್ಭುತವಾದ ಜೀವನ, ಅವರ ಜೀವನವೇ ಒಂದು ಮಾದರಿ. ಕೆಲವರು ಬರೆದ ಕೃತಿಗಳು ಮಾದರಿಯಾಗತ್ತೆ, ಕೆಲವರ ಜೀವನವೇ ಅಡಾಪ್ಟ್ ಮಾಡಿಕೊಳ್ಳುವಂತೆ ಇರುತ್ತೆ. ಈ ಜ್ಞಾನಿಗಳ ಜೀವನವೇ ಒಂದು ಪಾಠ, ಆಮೇಲೆ ಮುಂದಿಂದು. 24 ಗುರುಗಳಿಂದ ನಾನು ಪಾಠ ಕಲಿತೆ ಅಂತ ಅವಧೂತ ಬ್ರಾಹ್ಮಣ ಹೇಳ್ತಾನೆ. ಅಲ್ಲೆಲ್ಲ ಪಾಠ ಹೇಳುವರು ಭೂಮಿ ನೀರು ಇದೆಲ್ಲ ಪಾಠ ಹೇಳಿದ್ದಲ್ಲ, ಅದರ ಪ್ರಾಪರ್ಟೀಸನ್ನು ನನ್ನಲ್ಲಿ ನಾನು ಅಡಾಪ್ಟ್ ಮಾಡಿಕೊಳ್ಳಬೇಕು ಅನ್ನೋದನ್ನು ನಾನು ಕಲಿತೆ. ಭೂಮಿ ಏನು ಬಂದು ಪಾಠ ಹೇಳ್ಕೊಳ್ಳಿಲ್ಲ. ಭೂಮಿಯಿಂದ ಕಲಿತ ಪಾಠ ಏನು ಅಂದರೆ, ಇನ್ನೊಬ್ಬರ ಉಪಕಾರಕ್ಕಾಗಿ ಬದುಕಬೇಕು. ಭೂತೈರಾಕ್ರಮ್ಯ ಮಾಡೋಪಿ. ಯಾರೇ ಭೂಮಿ ಮೇಲೆ ಅಟ್ಯಾಕ್ ಮಾಡಿದ್ರು ಭೂಮಿಗೆ ಬೇಜಾರಿಲ್ಲ. ಅವಳು ನನಗೆ ತುಂಬ ಬೇಜಾರಾಗಿದೆ, ನನ್ನ ಬಗ್ಗೆ ಇಷ್ಟೆಲ್ಲ ಗಲಾಟೆ ಮಾಡಿ ನೀವು ಕೋರ್ಟ್ ಗೆಳದೇ ಇರಿ ಅಂತ ದಿನ ಅಲ್ಲಾಡ್ತಾ ಇದ್ರೆ ಅವಳು ಗತಿ ಏನು ಕಟ್ಟೋದು? ಗುಡಿಸಲು ಕಟ್ಟಕ್ಕೂ ಭಯ, ಎಪ್ಪಡು ಪಡಿಬೋದೇನೋ ಏಟೋ ಅಂತ ಹೇಳಿ. ಹಾಗಾಗಿ ಅವಳು ಯಾರೇ ಏನೇ ಮಾಡಿದರೂ ನನ್ನನ್ನ ದೇವರು ಪರೋಪಕಾರಕ್ಕಾಗಿ ನಿರ್ಮಾಣ ಮಾಡಿದ್ದೇನೆ, ನಾನಿರ್ತೇನೆ. ಅದರಂತೆ ಇವರ ಜೀವನ. ಏನು ಪರೋಪಕಾರ? ಆಯುರ್ದಾನವನ್ನು ಮಾಡಿದ್ರು, ಗುರುಭಕ್ತಿ ಎಷ್ಟು, ದೇವರಲ್ಲಿ ವಿಶ್ವಾಸ ಎಷ್ಟು. ಪುಣ್ಯಾತ್ಮರು ದೇವರಿಗೆ ಅವರ ತಮ್ಮಂದಿರು ಬರೆದ ಕೃತಿಯಲ್ಲಿ ಹೇಳ್ತಾರೆ. ಗೋಪಾಲದಾಸರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಜನಗಳಲ್ಲಿ ಇತ್ತು. ಸಾರ್ವಕಾಲಿಕವಾಗಿ ಪ್ಯಾರಲಲ್ಲಾಗಿ ಒಬ್ಬ ವ್ಯಕ್ತಿ ಮೇಲೆ ಬಂದ ಅಂದರೆ ಈರ್ಷೆ ಪಡೋರು ಇರ್ತಾರೆ, ಅಸೂಯಾಪರರು ಇರ್ತಾರೆ. ಇದು ಎಲ್ಲ ಕಾಲದಲ್ಲೂ ಇದ್ದದ್ದು. ಅದು ಹೆಚ್ಚು ಅಸೂಯೆ ಪಡ್ತಾರೆ ಅಂದರೆ ಅವನು ಹೆಚ್ಚು ಮೇಲೆ ಹೋಗಿದ್ದಾನೆ ಅಂತಾನೆ. ಸಾಮಾನ್ಯ ಅಸೂಯೆ ಪಡೋದು ದರಿದ್ರರನ್ನು ನೋಡಿ ಯಾರೂ ಪಡೋದಿಲ್ಲ. ಏನೂ ಇಲ್ಲದ ಭಿಕ್ಷುಕನನ್ನು ನೋಡಿ ಯಾರೂ ಹೊಗಳಿ ಆನಂದ ಪಡೋದಿಲ್ಲ. ನೀನು ನೋಡಿದ್ರೆ ಆನಂದ ಆಗತ್ತಪ್ಪ, ಯಾವ ಲಿಯಬಿಲಿಟೀಸ್ ಇಲ್ಲ, ಡಿಮಾನಿಟೈಸ್ ಆಗಿದ್ದು ನಿಂಗೇನೂ ಎಫೆಕ್ಟೇ ಆಗಿಲ್ಲ ಅಲ್ಲಪ್ಪ. ಅವನಂತಾನು ಬೆಳಗಾಗಿದ್ದು ನಾನೇ ಸಿಕ್ಕದ್ನ ಸ್ವಾಮಿ ನಿಮಗೆ, ಇನ್ಯಾರೂ ಸಿಗಲಿಲ್ವಾ ಅಲ್ವಾ? ನಾವು ಹೊಟ್ಟೆ ಕಿಚ್ಚು ಮಾಡೋದೇ ನಮಗಿಂತ ವಿದ್ಯಾವಂತರು, ನಮಗಿಂತ ಶ್ರೀಮಂತರು, ನಮ್ಮಕ್ಕಿಂತ ಅವರು ರೂಪವಂತರು, ಇವೆಲ್ಲ ಆಗಿದ್ರೆ ಏನೇನೋ ಇಲ್ಲ ಸಲ್ಲದ ಮಾತನ್ನ ಆಡ್ತೇವೆ. ಅವ್ರು ನೋಡ್ರಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ವಿದ್ವಾಂಸ, ಅವ್ರಿಗೇನೂ ಬರಲ್ಲ ರೀ, ಏನು ಬರಲ್ಲ. ಮತ್ತೆ ಇಷ್ಟೆಲ್ಲ ಮಾತಾಡ್ತಾರೆ, ಎಲ್ಲ ಘಟ್ ಮಾಡಿರ್ತಾರೆ, ರಾತ್ರೆಲ್ಲ ನಿದ್ದೆನೇ ಮಾಡಲ್ಲ ಅವರು. ಘಟ್ ಮಾಡಿ ಆಮೇಲೆ ಇಲ್ಲಿ ಹೇಳೋದು, ನೀ ಹೇಳು ನಮಗದಿಷ್ಟ ಇಲ್ಲಪ್ಪ, ನಿಂಗೆ ಅದೂ ಇಲ್ಲ ಇದು ಇಲ್ಲ ಮಗನ, ನಿಂಗೆ ಗಟ್ಟು ಇಲ್ಲ ಪಟ್ಟು ಇಲ್ಲ ನೀನು. ಯಾರದೋ ಬಗ್ಗೆ ಹೇಳ್ತೀವಿ ಅವರು ಶ್ರೀಮಂತರು ಅಂತ, ಇಲ್ಲದ ಅಪಸ್ವರವನ್ನ ಇಳಿಯೋದು. ಅವರು ಶ್ರೀಮಂತರು ಹೇಗಾದ್ರು ಗೊತ್ತಾ? ಹೇಗಾದ್ರು ಬೇಡ ಬಿಡಿ, ಈಗ ಯಾಕೆ? ಆಚಾರ್ಯರಂತಾರೆ, ಉತ್ತಮೇಶು ಆತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್. ತಮಗಿಂತ ಉತ್ತಮರಲ್ಲಿ ಮಾತ್ಸರ್ಯವನ್ನು ಮಾಡಬೇಡ. ಯಾಕೆ ಅಂದರು, ನೀನು ಯಾವ ಅಂಶವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತೀಯೋ ಅದು ನಿನ್ನಿಂದ ಹೋಗತ್ತೆ ಅಂದರು. ಒಳ್ಳೆ ವಿದ್ಯಾವಂತನನ್ನು ನೋಡಿ ಇಲ್ಲ ಸಲ್ಲದ ಮಾತನ್ನ ಆಡಿದೀಯಾ, ನಿನಗೆ ಬರ್ತಾ ಇದ್ದ ಮಂತ್ರಸ್ತೋತ್ರಗಳು ಮರ್ತೋಗತ್ತೆ. ಬಿ ಕೇರ್ಫುಲ್ ಅಂತ. ಒಳ್ಳೆ ಶ್ರೀಮಂತ ಯೋಗ್ಯ ಜನ್ಮಾಂತರದ ಪುಣ್ಯ ವಿಶೇಷ ಬಂದಿದೆ, ಅದನ್ನು ನೋಡಿ ಅವ್ರ ತಾತ ನೋಟ್ ಪ್ರಿಂಟ್ ಮಾಡ್ತಾ ಇದ್ರು, ಅವ್ರ ಅಪ್ಪ ಅದು ಮಾಡ್ತಾ ಇದ್ರು, ಇಲ್ಲದ್ದು ಸಲ್ಲದ್ದು ಅಪಪ್ರಚಾರ ಮಾಡೋದು ಸುಲಭ. ಆಮೇಲೆ ಅದಕ್ಕೆ ಕೆಳಗೆ ನೋಟಿಫಿಕೇಶನ್ ಕೊಟ್ಟಿರ್ತೀವಿ, ಇಲ್ಲ ನಾವು ಹೇಳಿದ್ದು ಸುಳ್ಳು, ಅದು ಯಾರೂ ನೋಡೋದೇ ಇಲ್ಲ. ಅಪಪ್ರಚಾರವನ್ನ ಮಾಡಿ ನೀನು ಅವರ ಬಗ್ಗೆ ಅಪಖ್ಯಾತಿಯನ್ನ ಹೇಳಿದ್ಯಾ, ಅಫ್ಕೋರ್ಸ್ ಅವರಿಗೆ ತಾತ್ಕಾಲಿಕವಾಗಿ ತೊಂದರೆ ಆಗತ್ತೆ. ಆದರೆ
ಅವರ ಶ್ರೀಮಂತಿಕೆಯ ಬಗ್ಗೆ ಇಲ್ಲ ಸಲ್ಲದ ಮಾತಾಡಿದೆ ಅಂದರೆ ನಿನ್ನ ಮನೆಯಲ್ಲಿದ್ದ ತಾಮ್ರದ ಬೋಕಿನೂ ಹೋಗುತ್ತೆ, ಹುಷಾರಂತಾರೆ. ಉತ್ತಮೇಶು ಆತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್ ಕುರುತೇ ಯತ್ರ ಮಾತ್ಸರ್ಯಂ ತತ್ತತ್ತಸ್ಯಾಭಿಹೀಯತೆ ಅಂತ ಭಾಗವತದ 2ನೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಗೋಪಾಲದಾಸರ ಕಾಲದಲ್ಲೂ ಅವರ ಔನ್ನತ್ಯವನ್ನು ನೋಡಿ ಸಹಿಸಲಿಲ್ಲ. ಒಬ್ಬ ಏನು ಮಾಡ್ದ, ಇವರು ನೈವೇದ್ಯ ಮಾಡಿದ ದಿವಸ ಅಡುಗೆ ಎಲ್ಲ ಚೆನ್ನಾಗಿರೋ. ಯಾರೋ ಕೇಳಿದ್ರು, ಸ್ವಾಮಿ ನೀವು ನೈವೇದ್ಯ ಮಾಡಿದಾಗ ಅಡುಗೆ ತುಂಬ ಚೆನ್ನಾಗಿರುತ್ತಲ್ಲ. ಅವನು ಅಡುಗೆ ಮಾಡೋನು ಚೆನ್ನಾಗಿ ಮಾಡಿರ್ತಾನೆ, ಏನೋ ಭಕ್ತಿಯಿಂದ ಮಾಡ್ತೀವಿ, ದೇವರ ಅನುಗ್ರಹ, ತಿನ್ನೋರ್ ಪುಣ್ಯ, ಇಷ್ಟೇ ಅಂದಿದ್ರು. ಈ ಕೇಳಿಸ್ಕೊಂಡವನು ಬೇಜಾರಾಗಿತ್ತು, ಮಾಡ್ತೀನಿ ತಾಳು, ಇವ್ರು ನೈವೇದ್ಯದ ಪರಿ ಇದು ಅಂತಾರಲ್ಲ ಮಹಿಮೆ. ಒಳ್ಳೆ ಪಲ್ಯ ಮಾಡಿದ್ರು, ಅದ್ರ ತುಂಬ ಉಪ್ಪು ಹಾಕಿಟ್ಬಿಟ್ಟ. ತಿಂದೋರು ಇವತ್ತು ಗೋಪಾಲದಾಸರನ್ನೇ ಉಗಿದು ಉಪ್ಪು ಹಾಕಬೇಕು, ಅಷ್ಟು ಉಪ್ಪು ಹಾಕಿದ್ದ. ಗೋಪಾಲದಾಸರು ನೈವೇದ್ಯವನ್ನ ನಿತ್ಯದಂತೆ ಮಾಡ್ತಿದ್ದಾರೆ. ಅನುಸಂಧಾನವನ್ನು ಮಾಡಬೇಕಾದ್ರೆ ಅವ್ರಿಗೇನು ಚಿಂತನೆ ಮಾಡಬೇಕಾರೆ, ಯಾಕಂದರೆ ಜಗನ್ನಾಥದಾಸರು ನೈವೇದ್ಯದಲ್ಲಿ ಯಾವ ಯಾವ ಪದಾರ್ಥದಲ್ಲಿ ಯಾವ ರೂಪಗಳು ಚಿಂತನೆ ಮಾಡಬೇಕು, ಇವರದೇ ಆಯುಷ್ಯ. ಈ ಪುಣ್ಯಾತ್ಮರೇ ಗುರುಗಳು. ಉಪ್ಪಿನಲ್ಲಿ ನಿರುರತಿ, ಅವನ ಅಂತರ್ಯಾಮಿಯಾದ ಭಗವಂತ, ಇದನ್ನೆಲ್ಲ ಚಿಂತನೆಯನ್ನ. ನೈವೇದ್ಯದ ಪ್ರಧಾನವಾದ ಉದ್ದೇಶವೇ ಅದು. 2 ನೈವೇದ್ಯದ ಮಂತ್ರದಲ್ಲಿ ನಾವು ಹೇಳ್ತೀವಿ, ಕಪಿಲಾತ್ಮಕ ದಿವ್ಯೇನ ಚಕ್ಷುಷ ತ್ವಂ ವಿಲೋಕಯ. ಹೇ ಭಗವಂತ, ನಿನ್ನ ಕಣ್ಣಿನಿಂದ ನೋಡು. ನಿನ್ನ ಕಣ್ಣು ಕಪಿಲನಾಮಕ ಭಗವಂತನೇ ನಿನ್ನ ಕಣ್ಣು. ಕಪಿಲಾತ್ಮಕ ದಿವ್ಯೇನ ಚಕ್ಷುಷ ತ್ವಂ ವಿಲೋಕಯ. ಏನಾಗಬೇಕದು? ಕೃತ್ವ ಪವಿತ್ರಂ ಪೂರ್ಣಂಚ. ಅದನ್ನು ಪವಿತ್ರೀಕರಿಸು, ಅದು ಪವಿತ್ರವಾಗುವಂತೆ ಮಾಡು. ನಿನ್ನ ದೃಷ್ಟಿ ಬಿದ್ದರೆ ಬೇರೆ ಬೇರೆಯವರ ದೃಷ್ಟಿ ಬಿದ್ದದ್ದು ಆ ಪರಿಹಾರ ಆಗತ್ತೆ. ಮತ್ತೆ ಅದನ್ನು ಪೂರ್ಣ ಮಾಡು. ಪೂರ್ಣ ಮಾಡು ಅಂದ್ರೆ ಏನು? ಅರ್ಧ ಪಾತ್ರೆ ಸಾರು ತೊಗೊಂಡೋಗಿಟ್ಟಿದ್ರು, ನೈವೇದ್ಯ ಆಗೋ ಕಾಲಕ್ಕೆ ಮುಕ್ಕಾಲಾಗೋಯ್ತು. ಯಾಕೆ ಅಂದ್ರು, ಅವ್ರು ಅರ್ಧ ತಮಗೆ ನೀರು ಹುಯ್ದು ಬಿಟ್ರು ಅದಕ್ಕೆ. ಅದಲ್ಲ, ಪೂರ್ಣ ಆಗೋದು ಅಂದ್ರೆ ಪಾತ್ರೆ ಪೂರ್ಣ ಆಗೋದಿಲ್ಲ, ಯಾರೇ ನೈವೇದ್ಯ ಮಾಡಿದ್ರು. ಪೂರ್ಣ ಆಗೋದು ಅಂದ್ರೆ ಸಮಾರಾಧನೆಗಳಲ್ಲಿ ಸಾವಿರಾರು ಜನ ಬರ್ತಾರೆ, ಯಾವುದೋ ಒಂದು ಲೆಕ್ಕ ಇಟ್ಕೊಂಡು ಅಡಿಗೆ ಮಾಡಿರ್ತೇವೆ. ಅದು ಎಲ್ಲರಿಗೂ ಆಗಬೇಕಲ್ಲ, ಅದು ಲೆಕ್ಕ ಗೊತ್ತಾಗೋದಿಲ್ಲ. ಇನ್ನೂ ಒಂದೇನೆಂದ್ರೆ, ಮನೆಗಿನ್ನ ಸಮಾರಾಧನೆಯಲ್ಲಿ ಊಟ ಬೇರೆ ಜಾಸ್ತಿ ಹೋಗುತ್ತೆ. ಯಾಕೋ ಏನೋ ಪ್ರಸಾದ ಅಂಥೇಳಿ. ಹಾಗಾಗಿ ರುಚಿಯೂ ಇರುತ್ತೆ, ಶುಚಿಯಾಗೂ ಇರುತ್ತೆ. ದೊಡ್ಡವರ ನೈವೇದ್ಯ, ದೇವರನ್ನು ಪ್ರಾರ್ಥನೆ ಮಾಡೋದು, ಅಪಕೀರ್ತಿ ಬರೋದು ಬೇಡ. ಅಪಕೀರ್ತಿಗಿನ್ನ ಬಂದವರಿಗೆ ಆಹಾರ ಕಮ್ಮಿ ಆಯಿತು ಅಂತ ಆಗೋದು ಬೇಡ. ಹೊಟ್ಟೆ ತುಂಬಲಿ ಸ್ವಾಮಿ, ನಿನ್ನ ಅನುಗ್ರಹ, ನಿನ್ನ ಕೃಪಾದೃಷ್ಟಿ ಬಿತ್ತು ಅಂತಾದರೆ ಅದು ಹೇಗೆ ಬಗೆಹರಿಯುತ್ತೋ, ಹೇಗೆ ಸರಿ ಹೋಗುತ್ತೋ ಆಗತ್ತೆ. ಅದನ್ನು ಪ್ರಾರ್ಥನೆ ಮಾಡು. ಕೃತ್ವ ಪವಿತ್ರಂ ಪೂರ್ಣಂಚ ಸಾಧುಸ್ವಾದು ರಸೈರ್ಯುತಂ. ಇದಾದ ಮೇಲೆ ಹೇ ನರಸಿಂಹ, ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ. ನರಸಿಂಹಾತ್ಮಕ ರೂಪೇಣ ದಿವ್ಯಘ್ರಾಣೇಂದ್ರೇಣ ತಂ. ನೀನು ಅದನ್ನು ಆಸ್ವಾದನೆ ಮಾಡು, ನಿನ್ನ ಮೂಗಿನಿಂದ ಆಸ್ವಾದನೆ ಮಾಡುವುದರಿಂದ ಅದಕ್ಕೆ ಹಾಕಿದಂತಹ ಒಳ್ಳೆ ಎಸೆನ್ಸೋ ಇನ್ನೊಂದು ಅದು ಒಳ್ಳೆ ವಾಸನೆಯನ್ನೇ ಕೊಳ್ಳಿ. ಕೆಲವೊಂದು ಎಸೆನ್ಸ್ ಒಂದು ನಾವು ಹಾಕಿರ್ತೀವಿ, ಅದು ಕೆಟ್ಟ ವಾಸನೆ ಬಂದರೆ ಏನು, ಯಾಕೆ ಪಾಯಸ ಯಾರೂ ತಿಂತಾ ಇಲ್ಲ, ಅದೇ ಆ ಗೋಡಂಬಿ ಹಾಕಿ ಇರಲ್ಲ ಅದಕ್ಕೆ ಅಂದು. ಎಲ್ಲರಿ ಗೋಡಂಬಿ, ಅದು ಮುಗ್ಗುಲು ಬಂದು ಹೋಗಿರೋ ಗೋಡಂಬಿ, ಅಮ್ಮು ಪೋಯ ಸೊಮ್ಮು ಪೋಯ ಅಂತ ಗೋಡಂಬಿನೂ ಹೋಯ್ತು, ಪಾಯಸನೂ ಹೋಯ್ತು ಅಂತ. ಅದಾಗಬಾರ್ದು. ಹಾಕಿದ ಪದಾರ್ಥ ಯಾರು ಭೋಜನ ಮಾಡ್ತಾರೆ ಅವರಿಗೆ ಇಷ್ಟ ಆಗುವಂತಹ ವಾಸನೆ ಇರಬೇಕು. ಇನ್ನೊಂದು ತದ್ವಸ್ತನಿಷ್ಠಂ ಭೃಗುರಾಮ ಸ್ವರೂಪೇಣ, ಪರಶುರಾಮ ರೂಪದಿಂದ ಆಸ್ವಾದಯ. ಇದು 3 ಕೇಳ್ತೇವೆ. ಪವಿತ್ರ ಆಗಲಿ, ಒಳ್ಳೆ ಸುವಾಸನೆ ಬರಲಿ, ಅದನ್ನು ತಿಂದವರಿಗೆ ಅದು ಡೈಜೆಸ್ಟ್ ಆಗಲಿ. ಇದು ನೈವೇದ್ಯದ್ದು. ಇದಲ್ಲದೆ ಇನ್ನೊಂದಿದೆ. ನೈವೇದ್ಯದಲ್ಲೇ ಒಂದೇ ಪದಾರ್ಥವನ್ನು ಇಟ್ಟಾಗ 3 ಭಾಗ ಇದೆಯಂತೆ. 3 ಜನ ಶೇರ್ ಹೋಲ್ಡರ್ಸ್ ಇದಾರಂತೆ ದೇವರ ನೈವೇದ್ಯವನ್ನು ಉಣ್ಲಿಕ್ಕೆ. ಒಂದು ದೇವರದೇ ಆದ ಒಂದು ರಸ ಇದೆ. ಯಾವುದೇ ಪದಾರ್ಥ ಇಟ್ಟರು, ಒಂದು ಬಾಳೆಹಣ್ಣನ್ನು ನಿವೇದನೆ ಮಾಡಿದ್ವಿ ಅಂದರೆ ಬಾಳೆಹಣ್ಣಿನಲ್ಲಿ ದೇವರದೇ ಒಂದು ರಸ ಇದೆ, ಅದಕ್ಕೆ ಸ್ವಾಖ್ಯ ರಸ ಅಂತ ಕರೀತಾರೆ. ಹೇ ಭಗವಂತ, ಅದನ್ನು ನೀನು ಸ್ವೀಕಾರ ಮಾಡು. ದೇವರು ಸ್ವಾಖ್ಯ ರಸವನ್ನು ಸ್ವೀಕಾರ ಮಾಡ್ತಾನೆ. ಲಕ್ಷ್ಮೀದೇವಿಯ ಭಾಗ ಇದೆಯಂತೆ. ಲಕ್ಷ್ಮೀದೇವಿಯ ಭಾಗವನ್ನು ದೇವರು ಏನು ಮಾಡ್ತಾನೆ ಅಂದರೆ ವಾಸನೆ ನೋಡ್ತಾನಂತೆ. ಘ್ರಾಣೇಂದ್ರಿಯದಿಂದ ಅದು ನರಸಿಂಹ ರೂಪಿ ತಗೊಳ್ಳೋದು. ಇನ್ನು ನಾವು ನೀವು ಉಣ್ಣುವ ನೈವೇದ್ಯ ಆದಮೇಲೆ ಏನು ಉಣ್ತೇವೆ, ಅದನ್ನು ಕಪಿಲನಾಮಕ ಭಗವಂತ ಕಣ್ಣಿಂದ ನೋಡ್ತಾನಂತೆ. ತಂದು ತಗೊಳ್ತಾನೆ.
ಲಕ್ಷ್ಮೀದೇವಿ ಇದು ಆಘ್ರಾಣಸ್ತಾನೆ, ನಮ್ಮದೆಲ್ಲ ಕಣ್ಣಿಂದ ನೋಡ್ತಾನೆ. ಈ ಅನುಸಂಧಾನವನ್ನು ಮಾಡಿ ಪದಾರ್ಥಗತವಾದ ರೂಪಗಳನ್ನೆಲ್ಲ ಚಿಂತನೆ ಮಾಡಿ ಬಹಳ ದೊಡ್ಡವರು. ಭಗವಂತನನ್ನ ಹೇಗೆ ಚಿಂತನೆ ಮಾಡಬೇಕು ಅನ್ನೋ ಆ ಕಾಲದಲ್ಲಿ ಚಿತ್ರಗಳನ್ನು ಬರೆದಿದ್ದಾರೆ ಪುಣ್ಯಾತ್ಮರು. ಗೋಪಾಲದಾಸರು ಧ್ಯೇಯವಾದ ದೇವರ ರೂಪಗಳು ಹೇಗೆ ಅನ್ನೋದನ್ನ ಅದ್ಭುತವಾಗಿ ಚಿತ್ರಗಳನ್ನು ಬರೆದಿದ್ದಾರೆ. ನೈವೇದ್ಯವನ್ನು ಮಾಡ್ತಿದ್ದಾರೆ, ಭಗವದ್ ರೂಪಗಳನ್ನು ಒಂದು ಲೋಟ ಇಟ್ಟಿದ್ದಾರೆ, ಲೋಟದಲ್ಲಿ ನೀರು. ಸ್ವಲ್ಪ ಹೊತ್ತಾದ ಮೇಲೆ ಇವತ್ತು ಮಾಮೂಲಕ್ಕಿನ್ನ ನೈವೇದ್ಯ ಟೈಮ್ ಜಾಸ್ತಿ ಆಯಿತು. ಆಮೇಲೆ ಎಲ್ಲರಿಗೂ ಬಡಿಸಿದ್ದಾರೆ. ಪಲ್ಯನ್ನ ಜನ ಎಲ್ಲ 10 ಸಲ ಕೇಳ್ತಾರೆ, ಇನ್ನೊಂದ್ಸಲಿ ಹಾಕ್ರಿ, ಇನ್ನೊಂದ್ಸಲಿ ಹಾಕಿ. ಇವು ತಲೆ ಕೆಟ್ಟೋಯ್ತು ಅಡುಗೆಯವ್ರಿಗೆ. ಉಪ್ಪು ಎಲ್ಲ ಹಾಕಿದ್ವಿ ನಾವು, ಎಲ್ಲರೂ ಪಲ್ಯ ಕೇಳ್ತಾ ಇರಲ್ಲಪ್ಪ. ಗೋಪಾಲದಾಸರು ಏನು ಮಾಡಿದ್ರು, ಆ ಲೋಟದ ನೀರನ್ನ ಕೊಟ್ರಂತೆ, ಕುಡೀರಿ ಅಂತ. ಅದನ್ನು ಕುಡಿಯೋ ಕಾಲಕ್ಕೆ ಒದ್ದಾಡೋದು. ಏನು ಸ್ವಾಮಿ ಇಷ್ಟು ಉಪ್ಪು ನೀರಿದು? ನೀವು ಹಾಕಿದ ಪಲ್ಯದ ಉಪ್ಪಪ್ಪ ಅದು, ಇದರಲ್ಲಿ ಬಂದು ಸೇರ್ಕೊಳ್ತು. ದೇವರನ್ನ ಪ್ರಾರ್ಥನೆ ಮಾಡದೆ, ಸ್ವಾಮಿ ನೀನು ಅದನ್ನ ನಮಗೆಲ್ಲರಿಗೂ ವಿನಿಯೋಗ ಆಗುವಂತೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಆ ಉಪ್ಪಿನ ಅಂಶವನ್ನ ನೀರೊಳಗೆ ಬರುವಂತೆ ಮಾಡಿದ್ದ. ಆ ಉಪ್ಪು ನೀರನ್ನ ನಿಮಗೆ ಕೊಟ್ವಿ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಇದು ಅದನ್ನ ಅವರ ತಮ್ಮಂದಿರಂತಾರೆ. ಇವರ ತುತಿಸಲು ಸೂತ ಶಾಖಾದಿ ಲವಣವಧಿಕವ ಮಾಡಲು ಲವಣಗತ ಜನಾರ್ದನನಿಗರ್ಪಿಸೆ ಸವಿದು ಭುಂಜಿಸಿ ಪೊಗಳಲು. ಅಲ್ಲಿರುವ ಜನಾರ್ದನನನ್ನ ಚಿಂತನೆ ಮಾಡಿದಾಗ ಅದೆಲ್ಲ ಹೋಗಿಬಿಡ್ತಾನೆ. ಪದಾರ್ಥಗತವಾದ ಭಗವದ್ ರೂಪದ ಚಿಂತನೆಯನ್ನ ಮಾಡುವ ಯೋಗ್ಯತೆ ತಾಕತ್ತು ತುಂಬ ಇತ್ತು. ಹಾಗಾಗಿ ಏನು ಕೇಳ್ತಾರೋ ದೇವರದನ್ನ ಬಗೆಹರಿಸೋಣ. ಇವರು ಪ್ರಾರ್ಥನೆ ಮಾಡಿದ್ರೆ ಇಲ್ಲ ಅಂತ ಇಲ್ಲೇ ಇಲ್ಲ. ಅಂಥ ಅದ್ಭುತವಾದ ಯೋಗ್ಯತೆ ಇವರದು. ಈ ತರಹದ ಜೀವನವನ್ನು ನಡೆಸಿದ ಪುಣ್ಯಾತ್ಮರು. ಅದಕ್ಕೆ ಅವರ ತಮ್ಮಂದ್ರಂತಾರೆ, ಬಾಯನಲು ಭಕುತಿಯನು ಪುಟ್ಟಿಸಿ ಕಾಯ ಕ್ಲೇಶವ ಕಳೆವನು ಗಾಯನ್ನನು ಭವ ದೂರ ಮಲ್ಪನು ನಾಯನನು ಮುಕ್ತಿ ಕೊಡುವನು. ಇವರ ಹೆಸರನ್ನ ವಿಜಯರಾಯರ ಭಕ್ತರನ್ನ ಸ್ಮರಿಸಿ ಅಂತೇನು ಮಾಡಿದ್ದಾರೆ. ಭಜಿಸಿ ಬದುಕಿರೋ ಅಜನ ಪಿತಶ್ರೀ ವಿಜಯ ವಿಠಲರಾಯನ ಭಜನಿ ಮಾಡುವ ವಿಜಯರಾಯರ ನಿಜ ಗುರುಗಳೆಂದೆನಿಪ. ಭಾಗಣ್ಣದಾಸರು. ಭಾ ಅಂದ್ರೆ ಬಾಯನಲು ಭಕುತಿಯನ್ನು ಪುಟ್ಟಿಸಿ, ದೇವರಲ್ಲಿ ಭಕ್ತಿಯನ್ನು ಹುಟ್ಟಿಸ್ತಾರಂತೆ. ಯಾರಿಗೆ ಭಕ್ತಿ ಇದೆ ಅವರನ್ನೇ ಕೇಳಬೇಕಂತೆ. ಷಷ್ಠಸ್ಕಂದ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ. ಪಾಪವನ್ನು ನಾವು ಸಹಜವಾಗಿ ಮಾಡ್ತೇವೆ. ಪಾಪ ಮಾಡಿದಾಗ ಯಮಧರ್ಮರಾಜನ ಮನೆಯಲ್ಲಿ ಅವನು ಏಟನ್ನ ಕಮ್ಮಿ ಕೊಡಬೇಕು, ಬೆಂಡೆತ್ತಬಾರದು ಅಂದರೆ ಏನು ಮಾಡಬೇಕು ಅಂತ ರಾಜರ ಪ್ರಶ್ನೆ. ಅದಕ್ಕೆ ಅವ್ರು ಹೇಳಿದ್ದೇನೆಂದ್ರೆ, ಇಲ್ಲೇ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ದೊಡ್ಡ ಪ್ರಾಯಶ್ಚಿತ್ತ ಯಾವುದು ಅಂದರೆ ನಮ್ಮ ಇಂದ್ರಿಯಗಳೆಲ್ಲ ದೇವರ ಕಡೆ ಇಡಬೇಕಂತೆ. ಅದೇ ಸಮಸ್ಯೆ. ಇನ್ನೇನು ಬೇಕಾದ್ರೆ ದೇವರ ಕವಚ ಕೊಡಿಸ್ಬೋದು, ದೇವರಿಗೆ ರೇಷ್ಮೆ ವಸ್ತ್ರ ಕೊಡಿಸ್ಬೋದು, ಪಂಚಾಮೃತ ದಿನೋ ನಮ್ಮ ಹೆಸರಲ್ಲೇ ದೇವರಿಗೆ ಮಾಡಿಸ್ಬೋದು, ನಾವು ಪಂಚಾಮೃತವನ್ನು ಕುಡಿಬಹುದು. ಹಾಳಾದ್ದು ಮನಸ್ಸನ್ನು ದೇವರ ಹತ್ರ ಇಡೋದಿದೆಯಲ್ಲ, ಇದು ತುಂಬ ಕಷ್ಟ. ಫಿಸಿಕಲ್ಲಾಗಿ ಕೂತ್ಕೊಳ್ಳಬಹುದು ಬೇಕಾದ್ರೆ, ಒಂದೂವರೆ ಗಂಟೆ ದೇವರ ಮುಂದೆ ಕೂತೇ ಇರ್ಬೋದು. ನೋಡೋರಂತಾರೆ ಎಷ್ಟು ಭಕ್ತಿ ಅಂತ. ಇವನು ಅನ್ಕೋತಾನೆ, ಸದ್ಯ ನೋಡೋರ್ಗಾದ್ರೂ ನಾ ಭಕ್ತ ಅಂತ ಗೊತ್ತಾಗ್ತಾ ಇದೆಯಲ್ಲ, ಅಷ್ಟು ಸಾಕು ಅಂತ. ಸರಿ, ಆದರೆ ಒಳಗಿನ ಹುರಳು ಅದು ನನಗೆ ಗೊತ್ತು, ದೇವರಿಗೆ ಗೊತ್ತು. ಹಾಗಾದರೆ ಮನಸ್ಸು ದೇವರ ಕಡೆ ಹೋಗಬೇಕು. ನತತ ಖ್ಯಗವಾನ್ ರಾಜನ್ ಪೂಯೇತ ತಪಾದಿಭಿ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪೂರುಷ ನಿಷೇವಯ. ಪ್ರಾಣ ಅಂದ್ರೆ ಇಂದ್ರಿಯಗಳು. ದೇವರಿಗೆ ನಿನ್ನ ಇಂದ್ರಿಯಗಳನ್ನು ಅರ್ಪಣೆ ಮಾಡಿದಾಗ ದೇವರು ಎಷ್ಟು ಪ್ರೀತನಾಗ್ತಾನೋ ಅಷ್ಟು ಇನ್ಯಾತರಿಂದಲೂ ಪ್ರೀತನಾಗೋದಿಲ್ಲ. ಅದೇ ಆಗ್ತಾ ಇಲ್ಲಲ್ಲ ಸ್ವಾಮಿ, ಯಾವುದನ್ನ ಆಗೋದಿಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಲ್ಲ. ಅದಕ್ಕೆ ವೇದವ್ಯಾಸ ದೇವರಂದ್ರು, ನನಗೆ ಗೊತ್ತು ನಿನ್ನ ಹಣೆ ಬರಹ. ನಿನ್ನ ಇಂದ್ರಿಯಗಳು ದೇವರ ಕಡೆ ಹೋಗೋದಿಲ್ಲ ಅಂದ್ರೆ ಆಲ್ರೆಡಿ ಯಾರು ದೇವರ ಕಡೆ ತಮ್ಮ ಇಂದ್ರಿಯಗಳನ್ನು ಮೀಸಲಿಟ್ಟಿದ್ದಾರೆ ಅವರ ಸೇವೆ ಮಾಡು ಅಂದ್ರು. ತತ್ಪುರುಷ ನಿಷೇವಯ. ಈ ಹರಿದಾಸರ ಸೇವೆಯನ್ನು ಮಾಡು, ಇವರ ಪ್ರಾರ್ಥನೆಯನ್ನು ಮಾಡು. ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದು ನಮ್ಮವರ ಮತವಿದು.
ವಿಜಯರಾಯರ ಕವಚನೂ ಹೌದು, ಅದು ಗೋಪಾಲದಾಸರಿಗೂ ಇದೇ ಅಪ್ಲೈ ಆಗತ್ತೆ. ಇವರ ನಂಬಿದ ಜನಕ್ಕೆ ಭವ ಅದು ತೊಂದರೆ ಆಗೋದಿಲ್ಲ, ಅವರನ್ನು ಪ್ರಾರ್ಥನೆ ಮಾಡು. ಅದಕ್ಕೆ ಅಂದ್ರು, ಬಾಯನನು ಭಕೂತಿಯನು ಪುಟ್ಟಿಸಿ ಕಾಯಕ್ಲೇಶವನ ಕಳೆವನು. ಕಾಯದ ಕ್ಲೇಶವನ್ನ ದೂರ ಮಾಡ್ತಾರೆ. ಭಾಗಣ್ಣ ಅನ್ನುವ ಭಾಗ ಅನ್ನೋದರಲ್ಲಿ ಇಷ್ಟು. ಗಾ ಎನ್ನಲು ಭವದೂರ. ಗಾ ಅಂದ್ರೆ ಸಂಸ್ಕೃತದಲ್ಲಿ ಗಚ್ಚತಿ, ಹೋಗತ್ತೆ. ಏನು ಹೋಗತ್ತೆ? ಭವದೂರ ಮಾಡ್ಕೋನು. ಭವ ಸಂಸಾರದ ಸಮಸ್ಯೆಯೋ ಸಂಸಾರವೋ ದೂರ ಆಗತ್ತೆ. ಸರಿ, ನ ಅನ್ನೋದಕ್ಕೆ ಸುಖ ಅಂತ ಅರ್ಥ ಇದೆ. ನಾ ಎನ್ನಲು ಮುಕ್ತಿ ಕೊಡುವನು. ಮುಕ್ತಿಗೆ ಬೇಕಾದ ಜ್ಞಾನವನ್ನು ಕೊಟ್ಟು ದೇವರ ಅನುಗ್ರಹಕ್ಕೆ ಪಾತ್ರರನ್ನಾಗಿ ಮಾಡಿಸ್ತಾರೆ. ಆದ್ದರಿಂದ ಭಾಗಣ್ಣದಾಸರು ಅಂದ್ರಪ್ಪ, ಭಾಗಣ್ಣ ಅನ್ನುವುದರಲ್ಲೇ ಈ ಅದ್ಭುತವಾದ ಅರ್ಥ ತುಂಬಿದೆ. ಅವರೇ ಪ್ರಾರ್ಥನೆ ಮಾಡುವಂತಾರೆ. ನಮ್ಮ ಅವಯವಗಳು ಎಲ್ಲೆಲ್ಲೋ ಓಡತ್ತೆ. ಪ್ರಹ್ಲಾದರಾಜರಾದಾಗ ನರಸಿಂಹದೇವರಲ್ಲಿ ಅದೇ ಕೇಳ್ತಾರೆ, ನರಸಿಂಹ ನಿನ್ನನ್ನು ಕೇಳಲಿಕ್ಕೆ ಬಾಯಿಲ್ಲಪ್ಪ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಯಾಕೆ ಅಂದ್ರು, ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಮ ಸಾಧು ತೀವ್ರಂ ಕಾಮಾತುರಂ ಹರ್ಷಶೋಕ ಭಯೇಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ಹೇ ನರಸಿಂಹ, ನನ್ನ ಮನಸ್ಸು ನಿನ್ನ ಕಥೆ ಅಂದರೆ ಅದಕ್ಕೆ ಬೇಜಾರು. ನನ್ನ ಮನಸ್ಸಿಗೆ ಹಾಳಾಗಿ ಹೋಗಿ. ಕೆಲವ್ರಿಗೆ ಏನೂ ಬೇಡ, ನಮಗೇನು ಟಿವಿನೂ ಬೇಡ, ರೇಡಿಯೋನೂ ಬೇಡ, ಏನಿಲ್ಲ, ಬೆಲ್ಲ ಕುಟ್ಟಿದ್ದು ಗುಂಡು ಕೂತಿರ್ತಾರೆ. ಅವ್ರ ಪಾಡಿಗೆ ಆವಾಹನೇನೂ ಇಲ್ಲ, ವಿಸರ್ಜನೆಯೂ ಇಲ್ಲ. ಅವ್ರ ಎಂಟರ್ಟೈನ್ಮೆಂಟೂ ಬೇಡ, ಹಾಡು ಬೇಡ, ಹಸೆ ಬೇಡ, ಸ್ಪೋರ್ಟ್ಸ್ ಬೇಡ, ಏನು ಬೇಡ. ಎರಡತ್ತು ಊಟ ಮಾಡೋದು, ತಣ್ಣಗೆ ಕೂತಿರೋದು, ಆಯ್ತು. ಹಾಗಾದರೂ ಇದೀವಾ? ತವ ಕಥಾಸು ವಿಕುಂಠನಾಥ. ಹೇ ವೈಕುಂಠನಾಥ, ನಿನ್ನ ಕಥೆ ಅಂದರೆ ನನಗೆ ವ್ಯಥೆ. ಏನೋ ಮನಸ್ಸು ಪಾಪ ದುರ್ಬಲವಾಗಿರಬೇಕು, ಅದು ಕ್ಯಾಚ್ ಮಾಡಲ್ಲ. ಇಲ್ಲಪ್ಪ, ಬೇರೆಯವ್ರ ಮನೆ ಕಥೆ ಇಲ್ಲ ಅಂದರೆ ಅದಕ್ಕೆ ವ್ಯಥೆ. ದೇವರ ಕಥೆ ಅಂದರೆ ವ್ಯಥೆ. ಎಷ್ಟೋ ಜನ ಹೇಳ್ತಿರ್ತಾರೆ ಪಾಪ, ಆಚಾರ್ಯ ನಮ್ಮ ಮಗು ಹಠ ಮಾಡ್ತಾ ಇರತ್ತೆ, ನಿಮ್ಮ ಪುರಾಣ ಅಂದರೆ ನಿಲ್ಲಿಸ್ಬಿಡತ್ತೆ. ಅದೇನದು ನಮ್ಮನ್ನ ಹೊಗಳಿದ್ದೋ ಉಗಳಿದ್ದೋ ಅರ್ಥ ಆಗಲ್ಲ. ಅದಕ್ಕೆ ಪುರಾಣ ಅಂದರೆ ಇಷ್ಟವೋ ಅಥವಾ ಪುರಾಣ ಕರ್ಕೊಂಡು ಹೋಗ್ತೀನಿ ನೋಡು ಅಂದರೆ ಸುಮ್ಮನೆ ಬಿಡುತ್ತೆ. ಅದು ಬೈದದ್ದು ಅರ್ಥ ಆಗೋದಿಲ್ಲ. ಸರಿ, ನಮ್ಮ ಹಣೆ ಬರ ಏನಾಗಿದೆ? ದೇವರ ಕಥೆ ಅಂದರೆ ವ್ಯಥೆ, ಅವರಿವರ ಮನೆ ವಾರ್ತೆ ಅಂದರೆ ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ಕೇಳಿಕೊಳ್ಳೋದಾದರೆ, ನಿನಗೆ ದೇವರ ಕಥೆ ಅಂದರೆ ಎಷ್ಟು ಇಂಟ್ರೆಸ್ಟ್ ಅಪ್ಪ. ಏನೋ 1 ಗಂಟೆ ಕೇಳ್ಬೋದು, 2 ಗಂಟೆ ಕೇಳ್ಬೋದು. ಯಾರೋ ಸಿಕ್ಕಾಗ ಒಂದೆರಡು ದೇವರ ವಾರ್ತೆ ಹೇಳ್ಬೋದು. ಅವ್ರು ಸಿಕ್ಕಾಗೆಲ್ಲ ತುಂಬ ಹೊತ್ತು ಹೇಳಿದ್ರೆ ಮುಂದಿನ ಸಲ ಅವ್ರು ಆ ರೋಡಲ್ಲಿ ಬಂದರೆ ಈ ರೋಡಲ್ಲಿ ಓಡಿಬಿಡ್ತೀವಿ. ಮೂಗು ಬರ್ತಾ ಇರಮ್ಮ ಕೊರಿತಾರೆ, ಅವ್ರು ಬಿಡಲ್ಲ, ನಮಗೆ ದೇವರು ಸಿಗಲ್ಲ. ಅವ್ರಿಗೆ ಸಿಕ್ಕಿಲ್ಲ, ಅದಕ್ಕೆ ನಮಗೆ ಕೊರಿಯೋದು ಅಂತ ಹೇಳಿ. ನನಗೆ ದೇವರ ವಾರ್ತೆ ಅಂದರೆ ಅಲರ್ಜಿ. ಬೇರೆ ವಾರ್ತೆ ಅಂದರೆ ಅದನ್ನೇ ನಾನೇನು ಮಾಡಲಿ? ನೀನೇ ಉದ್ಧಾರ ಮಾಡಬೇಕು. ನೀನು ಕೊಟ್ಟ ಯಾವ ಸಾಧನಗಳು ಸಾಧನೆಗಾಗಿ ಉಪಯೋಗ ಬೀಳ್ತಾ ಇಲ್ಲ. ಜಿಕ್ವೇಕ ತೊಚ್ಚತ ವಿಕರಶತಿ ಮಾವಿ ತೃಪ್ತ. ನಾಲಿಗೆಯನ್ನು ಕೊಟ್ಟಿ, ನಾಲಿಗೆ ನಿನ್ನ ಕೊಂಡಾಡಲಿ ಅಂತ. ಆದರೆ ನಾಲಿಗೆ ಮಾಡಬಾರದನ್ನು 2 ಮಾಡತ್ತೆ. ಒಂದು ಅನ್ನೋದು, ಇಲ್ಲ ತಿನ್ನೋದು. ಹೋಗಲಿ, ತಿಂದು ಅಂದು ಆದಮೇಲಾದರೂ ಒಂದಿಟ್ಟೇನಾದರೂ ದೇವರ ಮಂತ್ರ ಸ್ತೋತ್ರ ಅಂತೀಯ? ಇಲ್ಲ, ಅನ್ನೋದಿಲ್ಲ. ಜಿಕ್ವೈಕತೋಚ್ಯುತ ವಿಕರಶತಿ ಮಾವಿ ತೃಪ್ತ ಶಿಷ್ಟೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತೆ. ನನ್ನ ಜನನೇಂದ್ರಿಯ ಸ್ತ್ರೀಸಂಗವನ್ನೇ ಬಯಸತ್ತೆ. ಘ್ರಾಣೋನ್ನತ ಚಪಲದೃಕೆ, ಮೂಗಿಗೆ ಫಲಸುವಾಸನೆ ಅಂದರೆ ಇಷ್ಟ. ಕಣ್ಣಿಗಂತೂ ಇನ್ನೂ ಚಾಪಲ್ಯ ಹೆಚ್ಚು. ಚಪಲ ದೃಕ್ ಅಂತ ಅದಕ್ಕೊಂದು ಎಕ್ಸ್ಟ್ರಾ ವಿಶೇಷಣ ಕೊಟ್ಟು ಏನು ನೋಡಬೇಡ ಅಂದ್ರೆ ಅದನ್ನೇ ನೋಡ್ತೀವಿ. ದೇವ್ರ ಪೂಜೆ ಮಾಡ್ತಾ ಇದ್ದ, ಟಿವಿ ಹಾಕಬೇಡ್ರಿ, ದೇವ್ರ ಪೂಜೆ ಟೈಮಿಗೆ ಡಿಸ್ಟರ್ಬ್ ಆಗತ್ತೆ ಹೇಳೇ ಇದ್ದ, ಯಾರೋ ಹಾಕೇ ಬಿಟ್ರು. ಹಾಕಬೇಡಿ ಅಂದ್ರೆ ಹಾಕ್ತೀರಿ. ಇಲ್ಲ ಇಲ್ಲ ಗೊತ್ತಾಗಲಿಲ್ಲ, ಆರಿಸ್ತೀವಿ. ಏನು ಬೇಡ, ಈ ಕಡೆ ತಿರುಗಿಸ್ರಿ, ನೋಡ್ತಾನೆ ಮುಂದುವರಿಸ್ತೇನೆ. ಚಪಲದೃಕ್ ಕೊಚ ಕರ್ಮಶಕ್ತಿ. ಶತ್ರುಗಳು ಎಳೆದಾಡುವಂತೆ ನನ್ನ ಇಂದ್ರಿಯಗಳೇ ನನ್ನನ್ನು ಇದೇ ಮಾತನ್ನ ಗೋಪಾಲದಾಸರು, ನಾನು ಭಾಗವತ ಕೇಳಿಲ್ಲ, ಪ್ರಹ್ಲಾದರ ಮಾತನ್ನ ಕೇಳಿಲ್ಲ, ನಾನು ಹೇಳ್ತೀನಿ ಬಾರಪ್ಪ. ಆವರೋಗವು ಏನಗೆ ದೇವ
ಧನ್ವಂತರಿ. ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ. ಏನಾಗಿದೆ? ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸವು. ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ. ಹರಿಮಾತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ. ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯ. ಆವರೋಗವು ಎನಗೆ ದೇವ ಧನ್ವಂತರಿ. ಹರಿಪಾದ ಸೇವೆಗೆನ್ನ ಹಸ್ತಗಳು ಚಲಿಸವು. ಹರಿಗುರುಗಳಂಗ್ರಿಗೆ ಶಿರಬಾಗದು. ಹರಿಯ ನಿರ್ಮಾಲ್ಯ ಆಘ್ರಾಣಿಸದು ನಾಸಿಕವು. ಹರಿಯಾತ್ರೆಗಳಿಗೆನ್ನ ಕಾಲೇಳವಯ್ಯ. ಆವರೋಗವು ಎನಗೆ ದೇವ ಧನ್ವಂತರಿ. ಇಲ್ಲಿ ಹೇಳಿದ್ದು ನೋಡಿದ್ರೆ ಇದೇನೋ ಸರಿ ಇಲ್ಲಲ್ಲ ಅನ್ಸತ್. ದೇವರ ಮೂರ್ತಿ ಯಾಕೆ ಕಾಣೋದಿಲ್ಲ? ದೊಡ್ಡದಾಗಿದೆ, ಬೈನಾಕ್ಯುಲರ್ ಇಟ್ಕೊಡ್ತೇನೆ, ಹತ್ತಿರ ನೋಡ್ತೇನೆ, ಫೋಕಸ್ ಲೈಟ್ ಬಿಡ್ತೇನೆ. ಅಣ್ಣ, ನಿನಗೆ ಮೂರ್ತಿ ಕಾಣಿಸ್ತು, ಮೂರ್ತಿಯಲ್ಲಿ ದೇವರು ಕಾಣಿಸ್ಲಿಲ್ಲಪ್ಪ ಅಂದ್ರು. ಮೂರ್ತಿಯಾಗೇ ಕಾಣಿಸ್ತು. ಅದರಲ್ಲೂ ನಮ್ಮ ಟೇಸ್ಟ್ ಏನೋ ಅದೇ ಕಾಣುತ್ತೆ. ನಮಗೆ ತುಂಬಾ ಆಭರಣದ ಮೇಲೆ ಅಪೇಕ್ಷೆ ಇತ್ತು ಅಂದ್ರೆ ದೇವ್ರಕ್ಕಿನ್ನ ಆಭರಣ ನೋಡ್ತಪ್ಪ, ಏನ್ ನೆಕ್ಲೆಸ್ ಸರಿ, ಇಷ್ಟಗಲ ಇತ್ತು ಪೆಂಡೆಂಟ್. ಇವನು ಮಡಿ ಗಿಡಿ ಮೇಲೆ ಆಸೆ ಇತ್ತು ಅಂದ್ರೆ ಏನ್ ಶ್ರೀನಿವಾಸ ದೇವ್ರು ಇಷ್ಟೋ ಅಂಚುರಿ ಹುಡಿಸಿದ್ದು ಮಡಿ, ನಂಗೆ ಸಿಕ್ಕಿದ್ರೆ ನಾವು ಉಟ್ಕೊಂಡ್ಬಿಡ್ತಾ ಇದ್ನಪ್ಪ. ಏನೇನು ನೋಡಿದೆ, ನಾ ಅಂಚನ್ನು ನೋಡ್ಕೊಂಡೇ ಬಂದ್ಬಿಟ್ಟೆ. ಮುಖ ಇನ್ನೊಂದ್ಸಲಿ ನೋಡೋದ್ರಾಯ್ತು ಅಂತ ನಿನ್ನ ಮುಖ ಅಂದ್ರು. ಯಾರಿಗೆ ಯಾವುದರ ಬಗ್ಗೆ ತುಂಬಾ ತನ್ಮಯತೆ ಇರತ್ತೆ ಅದನ್ನೇ ನೋಡ್ತೇನೆ. ನ ಪ್ರತೀಕೆ ನಹಿ ಸಹ. ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯ ಒಳಗೆ ಭಗವಂತ ಇದ್ದಾನೆ. ಆ ಒಳಗಿರುವ ಭಗವಂತನೇ ನನ್ನ ಬಿಂಬ. ಇದಕ್ಕೂ ಅದಕ್ಕೂ ಐಕ್ಯ ಚಿಂತನೆ ಮಾಡಬೇಕು. ಈ ತರಹದ ಜ್ಞಾನ ಬರೋದಿಲ್ಲ, ತುಂಬ ಕಷ್ಟ ಇದೆ. ಹೇಳುವ ಆಚಾರ್ಯರಿಗೂ ಬರೋದಿಲ್ಲ, ಅಷ್ಟು ಸುಲಭ ಅಲ್ಲ ಅದು. ತುಂಬ ಸಾಧನೆಯಿಂದ ಬರುವಂಥದ್ದು. ಅದಕ್ಕಂದ್ರು ಈಗ ನೋಡಿ, ಯಾರಿಗನ್ನ ನಾವು ಕೆಲಸ ಹೇಳಿದಾಗ ಅವನು ಕೇಳಿಸ್ತಾ ಇಲ್ಲ, ಕೇಳಿಸ್ತೋ ಇಷ್ಟು ಜೋರಾಗಿ ಕಿರಿಚ್ಕೊಂಡ ಮೇಲೆ ಕೇಳಿಸ್ದೆ ಇರತ್ತಾ, ಮತ್ತೆ ಯಾಕೆ ಮಾಡಲ್ಲ, ನಂಗೆ ಮಾಡಲ್ಲ ಆಮೇಲೆ ಅಂತ. ಅಯ್ಯ ಅವ್ನಿಗೆ ಹೇಳಿದ್ರು ಒಂದೇ ಹೇಳ್ದೆ ಇದನ್ನು ಬಿಟ್ರೆ ಅವನಂತರ ಕಿವುಡಾನೆ. ಹಾಗಲ್ಲ ಅದರ ಅಭಿಪ್ರಾಯ. ಇದೇ ಧಾಟಿಯಲ್ಲಿ ವ್ಯಾಸರಾಜರಂತಾರ, ಅಂತರಂಗದಲ್ಲಿ ಕಣ್ಣು ತೆರೆಯದವ ಹುಟ್ಟು ಕುರುಡನು. ಹುಟ್ಟು ಕುರುಡ ಅಂದ್ರು ಯಾರು ಕಣ್ಣು ಕಾಣಿಸ್ದೇ ಇರೋನಿಗಲ್ಲ, ಒಳಗಣ್ಣು ನಿನಗೆ ಓಪನ್ನೇ ಆಗಿಲ್ಲಲ್ಲ. ಅಲ್ಲ, ಅದು ಇದೆ ಅನ್ನೋದೇ ಗೊತ್ತಿಲ್ಲ, ಓಪನ್ನೆಲ್ಲ ಆಗೋದು. ಅದನ್ನ ಆ ಮಾತನ್ನಂತಾರೆ ಸ್ವಾಮಿ. ನಾನು ಪ್ರತಿಮೆಯನ್ನು ನೋಡಿದಾಗ ಪ್ರತಿಮೆ ಎಲ್ಲಿ ದೇವರು ಅನ್ನುವ ಅನುಸಂಧಾನ ಬರಲಿಲ್ಲ. ನ ಪ್ರತೀಕೇನ ಹಿ ಸಹ. ಪ್ರತಿಮೆನೇ ದೇವರಲ್ಲ, ಜಡವಾದ ಜಲವೇ ನಮ್ಮನ್ನ ಪವಿತ್ರೀಕರಿಸೋದಲ್ಲ, ಅಲ್ಲಿ ದೇವರು ಇರ್ತಾನೆ ಅನ್ಕೋಬೇಕಾಗಿತ್ತು, ಅದು ಬಂದಿಲ್ಲ. ಆ ಅಭಿಪ್ರಾಯ. ಹರಿಕೀರ್ತನೆಯು ಕೇಳಿಸದನ್ನ ಕಿವಿಗೆ. ಕೀರ್ತನೆ ಕೇಳೋದಿಲ್ವಾ? ಫಸ್ಟ್ ಕ್ಲಾಸ್ ಮೈಕ್ ಇದೆ, ಆಚಾರ್ಯರ ಕಂಠವೂ ಜೋರಾಗಿದೆ, ಇನ್ನು ಕೇಳಿಸಲ್ಲ ಏನು. ಇಲ್ಲಿ ಕೂಗಿದ್ರೆ ಚಾಮರಾಜಪೇಟೆವರೆಗೂ ಕೇಳತ್ತೆ. ಆದ್ರೂ ಮತ್ತೆ ಕೇಳಿಲ್ಲ ಅಂದ್ರೇನು? ಇಲ್ಲ, ಕೇಳಿಲ್ಲ ಅಂದ್ರೇನು? ಕೇಳಿದ ಮೇಲೆ ಏನು ಎಫೆಕ್ಟ್ ಆಗಬೇಕಾಗಿತ್ತೋ ಅದು ಆಗಲಿಲ್ಲ. ಅದೇ ಸಮಸ್ಯೆ ಆದದ್ದು. ವೈರಾಗ್ಯದ ಬಗ್ಗೆ ಕೇಳದೆ, ಭಗವದ್ಭಕ್ತರ ಬಗ್ಗೆ ಕೇಳದೆ, ಏನಾದರೂ ಸಣ್ಣ ಪುಟ್ಟ ಇಂಪ್ಲಿಮೆಂಟೇಷನ್ನು, ಚೂರು ವೈರಾಗ್ಯ ಬಂತ, ಸ್ವಲ್ಪ ಪರವಾಗಿಲ್ಲ ರೀ ವೈರಾಗ್ಯ ಬಂತು, ಹೌದಾ, ಅದಕ್ಕೆ ಈಗ ಪುರಾಣಕ್ಕೆ ಬರೋದೇ ಬಿಟ್ಬಿಟ್ಟೆ, ಪುರಾಣದ ಮೇಲೆ ಬಂತು ವೈರಾಗ್ಯ, ಅಯ್ಯೋ ಕರ್ಮಾನೆ ಎಂದ್ರು. ವಿಷಯದ ಮೇಲೆ ಬರಬೇಕಪ್ಪ. ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ. ನಾಲಿಗೆಯಲ್ಲಿ ದೇವರ ವಾರ್ತೆ ಬರುವಷ್ಟು. ನನಗೆ ಏನಾದರೂ ಸಡನ್ನಾಗಿ ಯಾರಾದರೂ ಎಬ್ಬಿಸಿದರೆ, ಸಡನ್ನಾಗಿ ಎಚ್ಚರಿಕೆ ಆದ ಕೂಡಲೇ ಬಾಯಲ್ಲಿ ಹರಿವಾರ್ತೆಯೋ ಹರಿಯ ಸ್ತೋತ್ರವೋ ಬರುವಷ್ಟು ನಾನು ಅದನ್ನು ಹೇಳಿರ್ಬೇಕಂತ. ಅದು ಬರೋದಿಲ್ಲ ಸಾಮಾನ್ಯವಾಗಿ, ಅಷ್ಟು ನಾನು ಹೇಳಿರೋದಿಲ್ಲ. ಸದಾ ಅದನ್ನು ಆವೃತ್ತಿ ಮಾಡಿದ್ರೆ ಅದೇ ಬರ್ತಾ ಇರತ್ತೆ. ಹಾಗಾಗಿ ನನಗೆ ಅದು ಬರೋದಿಲ್ಲ. ಇದು ಯಾವತ್ತಿಂದ ಈ ರೋಗ ಅಂದರು? ಇದು ಅನಾದಿ ಕಾಲದಿಂದ ಇದೆಯಪ್ಪ.
ತೋರಿಸ್ಬೇಕಾಗಿತ್ತು. ನಿಮ್ಮೂರಲ್ಲೇ ಬೇಕಾದ ಡಾಕ್ಟ್ರು ಇದೆಯಲ್ಲ, ಅವ್ರಿಗೂ ಈ ರೋಗ ಇದೆಯಪ್ಪ, ಅವರು ಸಂಸಾರದಲ್ಲೇ ಇದ್ದಾರಣ್ಣ. ಹಾಗಾಗಿ ಇದರಿಂದ ಯಾರೂ ಹೊರತಲ್ಲ. ಇದಕ್ಕೆ ಡಾಕ್ಟರ್ ನೀನೊಬ್ಬನೇ, ಭವರೋಗದ ವೈದ್ಯ ನೀನೇ. ಅನಾಥ ಬದು ಗೋಪಾಲ ವಿಠ್ಠಲರೇಯ ಎನ್ನ ಭಾಗದ ವೈದ್ಯ ನೀನೇ ಆದೆ. ಅನಾದಿ ಕಾಲದ ಭವರೋಗ ಕಳೆಯ ನಾನೆಂದಿಗೂ ಮರೆಯೇ ನೀ ಮಾಡಿದುಪಕಾರ. ಆವರೋಗವು ಎನಗೆ ದೇವ ಧನ್ವಂತರಿ. ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ. ಅನಾದಿ ಕಾಲದಿಂದ ಇರುವ ರೋಗ ಇದು, 1-2 ದಿವಸದ್ದಲ್ಲ. ನಿನ್ನ ಕೃಪಾದೃಷ್ಟಿ ಬೀಳಬೇಕು. ನನ್ನೆಲ್ಲ ಇಂದ್ರಿಯಗಳು ನಿನ್ನ ಕಡೆಗೆ ಬರಬೇಕು ಅಂತಾದರೆ ನಿನ್ನ ಕೃಪಾದೃಷ್ಟಿ ಬೀಳಬೇಕು. ಬೇಡ, ನಿನ್ನ ಭಕ್ತರ ಸಹವಾಸ ಮಾಡುವ ಭಾಗ್ಯವನ್ನಾದರೂ ಕೊಡು. ಅವರ ಸೇವೆಯನ್ನು ಮಾಡಿದಾಗ, ಅವರ ಒಡನಾಟ ಇದ್ದಾಗ, ಅವರ ಅನುಗ್ರಹದಿಂದ ಸ್ವಲ್ಪ ಆದರೂ ನನಗೆ ವೈರಾಗ್ಯ ಬರಬಹುದು. ಇಲ್ಲ ಅಂದರೆ ತುಂಬ ಕಷ್ಟ ಇದೆ, ನೀನೇ ಉದ್ಧಾರ ಮಾಡು ಅಂತ ಸುಂದರವಾಗಿ ದೇವರನ್ನ ಬೇಡುವ ರೀತಿ, ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ದೇವರು ಇವರ ಪ್ರಾರ್ಥನೆಗೆ ಮನ್ನಿಸುವ ರೀತಿ ಅದ್ಭುತ. ಇವರೊಂದು ಕೃತಿಯಲ್ಲಿ ಅಂತ ಇನ್ನೇನು ಕೇಳಬೇಡ್ರಿ, ಇಷ್ಟನ್ನ ಕೇಳ್ರಿ. ಇದೇ ಪಾಲಿಸದೆ ಪಾಲಿಸದೆ ಪಾಲಿಸಯ್ಯ. ನೀ ಕೊಡೋದಾದ್ರೆ ಇಷ್ಟನ್ನ ಕೊಡು. ಏನು ಬೇಕು ಇಷ್ಟನ್ನ ದಿನ ದೇವರಲ್ಲಿ ಬೇಡಬಹುದನ್ನು. ಬೇಡೋದು ತಪ್ಪು ಅಂತೀರಿ, ಮತ್ತೆ ಬೇಡಬಹುದು. ಇದನ್ನ ಬೇಡಿ ಅಂದ್ರು. ಇದು ಸಿಲಬಸ್ ಅಪ್ಪ, ಬೇಡಬಹುದು. ಪದುಮ ಸಂಭವ ಪಿತನೆ ಪದೋಪದಿಕೆ ಯಮಗಿರದು ಯಮಗಿಂದು ಇದೇ ಪಾಲಿಸದೆ ಪಾಲಿಸು ಪಾಲಿಸಯ್ಯ. ಏನ್ ಕೊಡ್ಬೇಕು ನೀವು? ಜೀವ ಅಸ್ವಾತಂತ್ರ ದೇವ ನಿಜ ಸ್ವಾತಂತ್ರ. ಜೀವ ಜಡರೆಲ್ಲ ದೇವರಾಧೀನವೆದು. ಜೀವೋತ್ತಮರಲಿ ಭಕುತಿ ಜಡಗಳಲ್ಲಿ ಬಿರುಕುತಿ. ಕಾವ ಕೊಲ್ಲುವನೆಲ್ಲ ಶ್ರೀಹರಿ ಎಂಬ ಜ್ಞಾನ ಇದೆ ಪಾಲಿಸು ಪಾಲಿಸದೆ ಪಾಲಿಸಯ್ಯ. ಈ ಜ್ಞಾನ ಕೊಡು ಅಂದ್ರು ಏನು? ಜೀವ ಅಸ್ವಾತಂತ್ರ, ದೇವನೊಬ್ಬನೇ ಸ್ವತಂತ್ರ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ತತ್ವಸಂಖ್ಯಾನದ ಮಾತು. ಅನೇಕ ಬಾರಿ ಶಾಸ್ತ್ರದಲ್ಲಿ ಹೇಳೋದೇನೆಂದ್ರೆ, ನಮಗೆ ಎಲ್ಲಿವರೆಗೂ ಸಂಸಾರ ಅಂದರೆ ಎಲ್ಲಿವರೆಗೂ ನಾನೇ ಮಾಡ್ತೇನೆ ಅನ್ನುವ ಸ್ವಾತಂತ್ರ್ಯದ ಭ್ರಮೆ ಇದೆ, ಅಲ್ಲಿವರೆಗೂ ಸಂಸಾರ ಅಂತ. ಅದಕ್ಕೆ ಇದೇ ಪಾಲಿಸದೆ ಇದೇ ಪಾಲಿಸು ಪಾಲಿಸು ಅಂತಾನೂ ಇದೆ. ಪಾಲಿಸು ಏನಂತ? ಜೀವ ಅಸ್ವಾತಂತ್ರ್ಯ, ದೇವ ನಿಜ ಸ್ವಾತಂತ್ರ್ಯ. ಬಾಯಲ್ಲಿ ಹೇಳ್ತೇವೆ ಈ ಮಾತುಗಳನ್ನು ಆಡ್ತಾ, ಅಯ್ಯೋ ನಾವ್ಯಾರು ಮಾಡಲಿಕ್ಕೆ, ದೇವರು ಮಾಡಿಸ್ಬೇಕು. ಇದು ಯಾವಾಗ ಅಂದರೆ ಫೈಲ್ ಆದಾಗ ನಾವು ಮಾಡ್ತೀವಿ. ಯಾವುದಾದ್ರೂ ಕಾರ್ಯಕ್ರಮವನ್ನು ಮಾಡಿದಾಗ, ಯಾವುದಾದ್ರೂ ನಮ್ಮಿಂದ ಸಣ್ಣ ಪುಟ್ಟ ಕೆಲಸವೋ ದೊಡ್ಡದೋ ಯಾವುದಾದ್ರೂ ಆದಾಗ ಅದು ಫೈಲ್ ಆದರೆ ಈ ಒಂದು ಸ್ಲೋಗನನ್ನು ತೆಗಿತೀವಿ. ನಾವ್ಯಾರು ಮಾಡ್ಲಿಕ್ಕಮ್ಮ? ಅದೇ ಸಕ್ಸಸ್ ಆದಾಗ ಈ ಜ್ಞಾನ ಇರಲ್ಲ. ನೀವೇನ್ರಿ ನಿಮ್ಮ ಮಗ ಫಸ್ಟ್ ಕ್ಲಾಸ್ ಅಂತೆ, ದೇವರ ದಯ, ದೇವರ ದಯ. 1 ವರ್ಷ ನಿದ್ದೆ ಮಾಡಿಲ್ಲ, ದೇವರಿಗೆ ಗೊತ್ತು ನಾ ಪಟ್ಟ ಕಷ್ಟ. ನಿಮ್ಮ ದೇವರೆಲ್ಲ ಹೇಳ್ಕೊಟ್ಟಿದ್ದ ಅವನಿಗೆ, ಆದರೂ ಪಾಪ ದೇವರ ದಯ ಅನ್ಕೊಳ್ಳಿ ಅಂತ ಎಲ್ಲೋ ದೇವ್ರಿಗೂ ಒಂದು ಕಾನ್ಸೋಲೇಷನ್ ಪ್ರೈಸ್ ಕೊಡ್ತೀವಿ ನಾವು. ಜೀವ ಸ್ವಾತಂತ್ರ್ಯ, ನಿನ್ನಲ್ಲಿ ಏಳುವ ಬುದ್ಧಿಯನ್ನು ಪ್ರೇರಣೆ ಮಾಡಿ ಎಬ್ಬಸ್ದ. ಆದರೆ ಅವನು ಬರೆಯೋ ಬುದ್ಧಿಯನ್ನು ಪ್ರೇರಣೆ ಮಾಡೋದು ಇವನೇ ಅಲ್ಲ. ನೀ ಎದ್ದೆದ್ದು ಏನೇ ಹೇಳ್ಕೊಟ್ರು ಅವನು ಎಕ್ಸಾಮಿನೇಷನ್ ನಿದ್ದೆ ಮಾಡಿಬಿಟ್ಟಿದ್ರೆ ನೀ ಬಿದ್ದೇ ಹೋಗ್ತಾ ಇದ್ದೆಯಲ್ಲ. ಹಾಗಾಗಿ ಆ ಮಾತನ್ನು ಆಡಬೇಡ ಅಂತ. ದೇವ ನಿಜ ಸ್ವಾತಂತ್ರ್ಯ, ಜೀವ ಜಡರೆಲ್ಲ ದೇವರಾಧೀನವೆನ್. ಜೀವ ಜಡ ಈ ಎಲ್ಲವೂ ಪರಮಾತ್ಮನ ಅಧೀನ. ಜೀವೋತ್ತಮರಲ್ಲಿ ಭಕ್ತಿಯನ್ನು ಕೊಡು. ಬಿಂಬ ಚಲಿಸಲು ಪ್ರತಿಬಿಂಬಾತ ಚಲಿಸುವನು. ಬಿಂಬ ಪೂರ್ಣನು ಪ್ರತಿಬಿಂಬ ನಲ್ಪ. ಉಂಬುಡುವ ಕ್ರಿಯೆಗಳನ್ನು ಬಿಂಬ ಮಾಡಿಸನು. ಪ್ರತಿಬಿಂಬಕ್ಕೆ ಉಂಟೆಂಬ ಬಿಂಬ ಕ್ರಿಯೆಯೂ ಜನಗೆ
ಇದೇ ಪಾಲಿಸು ಪಾಲಿಸು ಪಾಲಿಸಯ್ಯ. ಬಿಂಬಕ್ರಿಯೆಗೆ ಅನುಗುಣವಾಗಿ ಪ್ರತಿಬಿಂಬದ ಕ್ರಿಯೆ ಇದೆ. ಯಾಕೆಂದರೆ ಒಳಗಿರುವ ದೇವರು ನುಡಿಸಿದರೆ ನುಡಿಯೋದು, ನಡೆಸಿದರೆ ನಡೆಯೋದು, ಆಡಿಸಿದರೆ ಆಡಿಸೋದು. ಇದು ನಮಗೆ ಆರೋಗ್ಯವಂತರಾದಾಗ, ಚೆನ್ನಾಗಿದ್ದಾಗ ಇದರ ಬಗ್ಗೆ ಸ್ವಲ್ಪ ಅಸಡ್ಡೆ. ಏನು ದೇವರು ನಡೆಸೋದ್ರಿ, ನಾನೇ ದಿನ ಹೊಡ್ಕೊಂಬೋದು ಅಂತ. ಸ್ವಲ್ಪ ಯಾವುದನ್ನ ಅವಯವ, ಏನು ಹೆಚ್ಚಿನ ಬೇಡ, ಕೈ ಕಾಲು ಎಲ್ಲ ಆಡಿಸ್ತಾ ಇರ್ತೀವಿ. ಈ ಕೈ ಒಂದು ಹೀಗೆ ಎತ್ತಲಿಕ್ಕಾಗಲಿಲ್ಲ, ಸ್ವಲ್ಪ ಒಂದು 20 ಡಿಗ್ರಿ ಬರುತ್ತೆ, ಇನ್ನು ಮುಂದೆ ಬರ್ತಾ ಇಲ್ಲ. ಏನೋ ರೀ ಇದ್ದಕ್ಕಿದ್ದ ಹಾಗೆ ಎಷ್ಟು ಕೈ ಎತ್ತುತ್ತಾ ಇದ್ದೆ, ಯಾವ ಜಗಳ ಆದರೂ ಮೊದಲು ಕೈ ಎತ್ತುತ್ತಾ ಇದ್ದದ್ದು ನಾನೇ. ನನ್ನ ಕರ್ಮ ಈಗ ಊಟಕ್ಕೂ ಕೈ ಎತ್ತಕ್ಕಾಗ್ತಾ ಇಲ್ಲ. ಮತ್ತೇನು ಮಾಡಿದ್ರಿ, ಬಗ್ಗುಬಿಟ್ಟು ಕೈ ಇರೋ ಕಡೆನೇ ನಾನು ತಲೆ ತಗೊಂಡು ಹೋಗ್ತಾ ಇದ್ದ. ಹೌದಣ್ಣ, ಯಾಕೆ ಹೀಗಾಯಿತು? ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ. ನಿನ್ನೆಲ್ಲ ಇಂದ್ರಿಯಗಳಲ್ಲಿ ಇದ್ದು ಅವನು ಸರಿಯಾದ ಕ್ರಿಯೆಯನ್ನು ಮಾಡಿಸುವವರೆಗೂ ಅವನು ಮಾಡಿಸ್ದ ಅಂತ ಗೊತ್ತಾಗೋದಿಲ್ಲಣ್ಣ. ಒಂದು ಯಾವುದಾದ್ರೂ ಅವಯವದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಆ ನೋವು ಈ ನೋವು ಅಂತ ಶುರು ಆದರೆ ಅದು ತಪಾಸಣೆ ಆಗಲಿಕ್ಕೆ ಧನ್ವಂತರಿ ಕಾಣಿಸಿರ್ತಾನೆ. ಎಷ್ಟು ಟೆಸ್ಟು, ಆ ಟೆಸ್ಟು ಈ ಟೆಸ್ಟು, ಕಡೆಗೆ ಹೋದವ್ರಿಗೆಲ್ಲ ಟೆಸ್ಟ್ ಮಾಡಿಸ್ಬಿಡ್ತಾರೆ. ನೀವು ಬರ್ತಾ ಇದ್ದೀರಿ, ನೀವು ಮಾಡಿಸ್ಕೊಳ್ರಿ ಅಲ್ವಾ. ಅದಕ್ಕಂದ್ರು ಬಿಂಬ ಚಲಿಸಿದರೆ ಪ್ರತಿಮೆ. ಈ ಒಂದು ಅನುಸಂಧಾನವನ್ನು ಕೊಡು. ಹೇ ಭಗವಂತ, ನೀನು ನನ್ನಲ್ಲಿ ನಿಂತು ನೀ ಎಲ್ಲ ಕ್ರಿಯೆಗಳನ್ನು ಮಾಡಿಸಿ ನನಗೆ ಮಾಡಿದ ಅನ್ನೋ ಕ್ರೆಡಿಟ್ ಕೊಡ್ತೀನಿ. ನಾನು ಎಲ್ಲಿ ಮಾಡ್ತೀನಿ? ಯಾತರವ ನಾನಯ್ಯ ಇಂದಿರೇಶ. ತುಂಬ ದೊಡ್ಡ ಪುಣ್ಯ ಇದೆ ಈ ಅನುಸಂಧಾನವನ್ನು ಮಾಡಿದರೆ, ತುಂಬ ದೊಡ್ಡದು. ಬಿಂಬ ಚಲಿಸಲು ಪ್ರತಿಬಿಂಬತ ಚಲಿಸುವನು. ಬಿಂಬ ಪೂರ್ಣನು, ಬಿಂಬ ಅವನು ಪೂರ್ಣ, ಪ್ರತಿಬಿಂಬ ಅವನು ಅಲ್ಪ ಅನ್ನೋ ಜ್ಞಾನವನ್ನು. ಎನ್ನ ಬಿಂಬನೆ ಸರವರ ಬಿಂಬನೆಂತರಿದು ಇನ್ನು ಪ್ರತಿಬಿಂಬಗಳ ಭಿನ್ನತೆಯನು ತಿಳಿದು ಮನ್ನಣೆಯೂ ಉತ್ತಮಗೆ ಅಮನ್ನಣೆಯೂ ನೀಚರಿಗೆ ಭಿನ್ನ ಭಿನ್ನರಿಗೆ ಫಲವನ್ನು ಕೊಡುವ ಜ್ಞಾನ ಇದೇ ಪಾಲಿಸು ಪಾಲಿಸು ಪಾಲಿಸಯ್ಯ. ಇದನ್ನ ಕೊಡು. ಏನಂತ? ಎನ್ನ ಬಿಂಬವೇ ಸರ್ವರ ಬಿಂಬ. ನನ್ನ ಒಳಗೆ ಏನು ದೇವರಿದ್ದಾನೆ, ನಿಮ್ಮೊಳಗೂ ಅವನೇ ಇದ್ದಾನೆ. ನನ್ನಲ್ಲಿರುವ ದೇವರು ಬೇರೆ, ನಿಮ್ಮಲ್ಲಿರುವ ದೇವರು ಬೇರೆ ಹಾಗೇನಿಲ್ಲ. ನಮ್ಮಲ್ಲಿರೋ ದೇವರು ಉತ್ತರಾದಿ ಮಠದ ದೇವರು, ನಿಮ್ಮಲ್ಲಿರೋ ದೇವರು ರಾಯರ ಮಠದ್ದು, ವ್ಯಾಸರಾಜ ಮಠದ್ದು. ಅವನು ಯಾವ ಮಠನೂ ಇಲ್ಲ, ಎಲ್ಲ ಮಟ್ಟವೂ ಒಂದೇ ದೇವರಿಗೆ. ಎಲ್ಲರಲ್ಲೂ ಇದ್ದಾನೆ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಮುಕ್ತ ನಿಯಾಮಕನಾದ ಭಗವಂತನೂ ಒಬ್ಬನೇ, ನನ್ನಲ್ಲಿರುವ ಭಗವಂತನೂ ಒಬ್ಬನೇ. ಶುನಿಚೈವ ಶ್ವಪಾಕೇಶ ಪಂಡಿತ ಸಮದರ್ಶಿನಃ. ಅಥವಾ ನನ್ನಲ್ಲಿರೋ ದೇವರಿಗೆ ತುಂಬಾ ತಾಕತ್ತಿದೆ, ನಿನ್ನಲ್ಲಿರೋ ದೇವರು ತುಂಬಾ ವೀಕು, ಅದಕ್ಕೆ ನೀನು ಹೇಳಕ್ಕಾಗಲ್ಲ ಕೂಡಕ್ಕಾಗಲ್ಲ, ಏನಿಲ್ಲ. ಅವನೆಲ್ಲಿದ್ರೂ ಸಮವಾಗಿ ಇದ್ದಾನೆ, ಯಾವ 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 ವ್ಯತ್ಯಾಸವೂ ಇಲ್ಲ. ಆದರೆ ಪ್ರತಿಬಿಂಬರಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಬಿಂಬ ಎಲ್ಲರಲ್ಲೂ ಒಬ್ಬನೇ ಇದ್ರು, ಆ ಎಲ್ಲ ಬಿಂಬರಲ್ಲಿರುವ ದೇವರೊಬ್ಬನೇ ಆದ ಮೇಲೆ ಎಲ್ಲರಿಂದಲೂ ಎಲ್ಲ ಕ್ರಿಯೆಗಳು ಯಾಕಾಗೋದಿಲ್ಲ? ಒಬ್ಬನ ಕೈಯಲ್ಲಿ ಭಾರೀ ಭಾರವನ್ನು ಎತ್ತಲಿಕ್ಕಾಗತ್ತೆ, ಇನ್ನೊಬ್ಬನ ಕೈಯಲ್ಲಿ ಆಗೋದಿಲ್ಲ. ಒಬ್ಬ ಭಾರೀ ಊಟವನ್ನು ಮಾಡ್ತಾನೆ, ಇನ್ನೊಬ್ಬನಿಗೆ ಆಗೋದಿಲ್ಲ. ಇನ್ನೊಬ್ಬ ಭಾರೀ ಹಾಡೋ ಹಸೆಯೋ ಏನೇನೋ ಅದ್ಭುತವಾಗಿ ಮಾಡ್ತಾನೆ, ಇನ್ನೊಬ್ಬನಿಗೆ ಅವನು ಮಾತಾಡೋದೇ ಕಷ್ಟ ಇರುತ್ತೆ. ಯಾಕೆ ಈ ವ್ಯತ್ಯಾಸ? ಪ್ರತಿಬಿಂಬದಲ್ಲಿ ವ್ಯತ್ಯಾಸ ಇದೆ ಅಣ್ಣ. ಹರಿಸುವ ಕರೆಂಟು ಒಂದೇ 240 ವೋಲ್ಟ್ಸೇ, ಆದರೆ ಬರುವ ಬೆಳಕು ಬಲ್ಪಿನ ಕೆಪಾಸಿಟಿ ಮೇಲೆ, ಬಲ್ಪಿನ ಒಳಗಿರುವ ಟಂಗ್ಸ್ಟನ್ನ ಯೋಗ್ಯತೆ ಮೇಲೆ ಹೋಗುತ್ತೆ. 0 ಕ್ಯಾಂಡ್ಲು ಬಲ್ಪ್ಗೂ ಅದೇ ಹರಿಸೋದು. 1000 ವ್ಯಾಟ್ಸ್ ಇದನ್ನೆಲ್ಲ ಹಿಡಿತಾರ ಬೆಳಕು ಬರಲಿ ಅಂತ. ವಿಡಿಯೋ ಲೈಟ್ಸು ಅದಕ್ಕೂ ಹರಿಸೋದು 240ನೇ. ಆ ವಿಡಿಯೋ ಲೈಟ್ ಹಚ್ಚಲಿ ಬಿಟ್ರೆ ಯಾರೇನು ಕಾಣೋದೇ ಇಲ್ಲ, ಮುಂದೆ ಯಾರು ಕೂತಿಯಾರೆ ಅಂತ. ಅದೇ ಈ 0 ಕ್ಯಾಂಡ್ಲು, ಆ 0 ಕೆಲವು ಮನೆಯಲ್ಲೇ, ಈ ಹಳೇ ಕಾಲದ ಮನೆಯಲ್ಲಿ ಬಚ್ಚಲ ಮನೆಗೆ ಹೋದರೆ ಲೈಟ್ ಹಾಕಿದ್ರೆ ಆ ಲೈಟ್ ನೋಡ್ಲಿಕ್ಕೆ ಇನ್ನೊಂದು ಲೈಟ್ ಬೇಕಾಗಿತ್ತು, ಇದೇ ಬಲ್ಪು ಅಂತ. ಹಾಗಾಗಿ ಎಲ್ಲದಕ್ಕೂ ಒಂದೇ ಕರೆಂಟ್ ಅಲ್ವಾ? ಹೌದಣ್ಣ, ಎಲ್ಲದಕ್ಕೂ ಒಂದೇ ಕರೆಂಟು. ಇಲ್ಲಿರೋ ಫಿಲಮೆಂಟಿನ ಯೋಗ್ಯತೆ ದೊಡ್ಡದು, ಅಲ್ಲಿರೋ ಫಿಲಮೆಂಟಿನ ಯೋಗ್ಯತೆ ಚಿಕ್ಕದು. ಇಲ್ಲಿರುವ ಜೀವನ ಸಾಧನೆ ದೊಡ್ಡದು. ಸಾಧನೆ ಹೆಚ್ಚಾದಾಗೆ ದೇವರ ಅಭಿವ್ಯಕ್ತಿ ಜಾಸ್ತಿ ಆಗತ್ತೆ, ಸಾಧನೆ ಕಮ್ಮಿ ಇದ್ರೆ ದೇವರ ಅಭಿವ್ಯಕ್ತಿ ಕಮ್ಮಿ ಇರುತ್ತೆ. ಆದರೆ ಇದ್ದ ದೇವರಿಗೆ ಯಾವ ತೊಂದರೆ ಇಲ್ಲ. 240 ವೋಲ್ಟ್ಸ್ ಏನು ಹರಿಸಿದ್ದೀರಿ, ಅದಕ್ಕೇನು ತೊಂದರೆ ಇಲ್ಲ.
ಆದರೆ ಅದರ ಎಫೆಕ್ಟ್ ಇದೆಯಲ್ಲ, ಆ ಎಫೆಕ್ಟ್ ಯಾಕೆ ಕಮ್ಮಿ ಇದೆ? ಆ ಸಾಧನದ ಯೋಗ್ಯತೆ ಕಮ್ಮಿ ಇದೆ. ಸಾಧನೆ ಮಾಡುವ ಜೀವ ತುಂಬಾ ಸಾಧನೆಯನ್ನು ಮಾಡಿದ್ದ ಅಂದರೆ ಅವನಿಂದ ಆಗುವ ಔಟ್ಪುಟ್ಟು ಜಾಸ್ತಿ. ಅವನ ಕೊಟ್ಟ ಮಂತ್ರಾಕ್ಷತೆಯಿಂದ ಫಲ ಆಗತ್ತೆ, ಅವನ ಆಡಿದ ಮಾತಿನಿಂದ ಫಲ ಆಗತ್ತೆ, ಅವನ ದರ್ಶನದಿಂದ ಬೇಕಾದ್ದು ನಮಗೆ ಲಾಭ ಆಗತ್ತೆ. ಯಾಕೆ? ಅವರ ಸಾಧನೆಯೂ ಹೆಚ್ಚು. ಅಲ್ಲಿ ದೇವರು ತನ್ನ ಶಕ್ತಿ, ತನ್ನ ಸ್ವರೂಪದ ಅಭಿವ್ಯಕ್ತಿಯನ್ನು ಹೆಚ್ಚಾಗಿ ಇಟ್ಟಿರ್ತಾನೆ. ಅದನ್ನೇ ಅಂತಾರೆ. ಈ ಜ್ಞಾನ ಬೇಕಪ್ಪ. ಪ್ರತಿಬಿಂಬರಲ್ಲಿ ಭೇದ ಇದೆ. ಮನ್ನಣೆಯು ಉತ್ತಮರಿಗೆ ಮನ್ನಣೆ, ಅಧಮರಿಗೆ ಯೋಗ್ಯತಾನುಸಾರ. ಎಲ್ಲರಿಗೂ ಒಂದೇ ಮಾಡಬಾರ್ದು, ತುಂಬಾ ದೊಡ್ಡ ತಪ್ಪದು. ಅಪೂಜ್ಯ ಪೂಜ್ಯತೆ ಯತ್ರ ಪೂಜ್ಯೋ ಯತ್ರ ನ ಪೂಜ್ಯತೆ ತತ್ರತ್ರೀಣಿ ಭವಿಷ್ಯಂತಿ ದುರ್ಭಿಕ್ಷಂ ಮರಣಂ ಭಯಂ. ಅಪೂಜ್ಯರನ್ನ ಪೂಜೆ ಮಾಡೋದು, ಯಾರು ಪೂಜ್ಯರೋ ಅವರನ್ನು ತಿರಸ್ಕಾರ ಮಾಡೋದು. ಅಲ್ಲಿ ದುರ್ಭಿಕ್ಷ, ಮರಣ, ಭಯ ಈ ಎಲ್ಲ ಇರೋದು ಅದಕ್ಕೆ. ಅದಾಬಾರ್ದು. ಹಾಗಾಗಿ ಈ ಜ್ಞಾನ ಕೊಡು. ಬಂಧವ ನಿವೃತ್ತಿಯು ಎಂದಿಗೋ ನನಗೆಂದು ಸಂದೇಹದಿಂದನ ಕೇಳಲಿಲ್ಲ. ಸುಂದರ ಮೂರುತಿ ಗೋಪಾಲ ವಿಠಲ ಕುಂದಿಲ್ಲದಲೆಯನಗೆ ನವವಿಧ ಭಕುತಿಯ ಇದೇ ಪಾಲಿಸು ಪಾಲಿಸು ಪಾಲಿಸಯ್ಯ. ಬಂಧನದ ನಿವೃತ್ತಿಯು ಎಂದಿಗೋ ನನಗೆಂದು ಯಾವತ್ತಾಗತ್ತೋ ಅಂತ ಡೌಟ್ ಇಲ್ಲ. ಸಂದೇಹದಿಂದ ನಾ ಬಂದಿಲ್ಲ, ಬಂಧನದ ನಿವೃತ್ತಿಯನ್ನು ಮಾಡೇ ಮಾಡ್ತಿ. ಮತ್ತ್ಯಾಕೆ ಕೇಳ್ತಿ? ಸುಂದರ ಮೂರುತಿ ಗೋಪಾಲ ವಿಠಲ ಕುಂದಿಲ್ಲದಲೆಯನಗೆ ನವವಿಧ ಭಕುತಿಯನು. ಪರಮಾತ್ಮನಲ್ಲಿ ನವವಿಧವಾದ ಭಕ್ತಿಯನ್ನ ಮಾಡುವ ಕುಂದಿಲ್ಲದೆ, ಅದಕ್ಕೆ ಕುಂದು ಕೊರತೆ ಬರಬಾರದು. ಆ ಒಂದು ದೊಡ್ಡ ಭಾಗ್ಯವನ್ನ ನನಗೆ ಕೊಡು. ಇದೆಲ್ಲರೂ ನಿತ್ಯ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಈ ಒಂದು ಭಾಗ್ಯವನ್ನ ಕೊಡು. ತುಂಬಾ ಅದ್ಭುತ ಅವರ ಮಾತುಗಳು. ಎಲ್ಲೋ ಹೋಗ್ತೇವೆ ಬರ್ತೇವೆ, ಒಂದು ಅನುಸಂಧಾನವನ್ನು ಮಾಡುವಂತಾರೆ. ಪಂಚಮಸ್ಕಂದ ಭಾಗವತದಲ್ಲಿ ಜಡಭರತರಂತಾರೆ. ಅವರು ಒಂದು 10 ಮೈಲು ಹೋದ ಮೇಲೆ ಅವನು ರಾಜ ಬೈತಾನೆ, ನಿನಗೇನು ಬುದ್ಧಿ ಇಲ್ವಾ, ಜ್ಞಾನ ಇಲ್ವಾ, ಹೇಗೆ ತಗೊಂಡು ಹೋಗ್ಬೇಕು, ನಾನು ರಾಜ ಕೂತೀನಿ, ನಿಂಗೇನು ಗೊತ್ತಿಲ್ವಾ? ಅವ್ರಿಗೆ ಯಾರು ರಾಜ, ನೀ ಎಲ್ಲಿ ರಾಜ? ಸರಿ, ಏನು ಹೇಳು, ನಿನಗೆ ಹೇಗೆ ತಗೊಂಡು ಹೋಗ್ಬೇಕು ಗೊತ್ತಿಲ್ಲ, ನಾನು ಹೊತ್ಕೊಂಡು ಹೋಗೋನು ಅಲ್ಲ, ನೀ ಕೂತೋನು ಅಲ್ಲ, ನನಗೆ ಹೋಗುವ ಜಾಗವೂ ಇಲ್ಲ. ಏನ್ರಿ 20 ಕಿಲೋಮೀಟರ್ ಹೊತ್ಕೊಂಡ್ಬಂದ್ಮೇಲೆ ನೀವು ಮಾತಾಡ್ತಾ ಇದ್ದೀರಿ? ಅವರ ಅಂದ್ರು ಆಚಾರ್ಯರೊಂದು ತಾತ್ಪರ್ಯ ಕೊಡ್ತಾರೆ. ಭರ್ತ ಸಂಭ್ರಿಯಮಾಣೋ ಬಿಭರ್ತಿ. ಎಲ್ಲರ ಒಳಗೆ ನಿಂತು ಹೊತ್ತ ದೇವರೇ ಹೊತ್ತವನನ್ನೂ ಹೊತ್ತು ತಿರುಗುವವನು ಅಂತ. ಆ ಮಾತನ್ನೇ ನಮ್ಮ ಗೋಪಾಲದಾಸರಂತಾರೆ. ನೀನೆಲ್ಲ ಬರ್ಬೇಕಾದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡು. ಸ್ವಾಮಿ, ಹೋಗೋನು ನಾನಲ್ಲ, ಬರೋನು ನನ್ನ, ಬರುವ ಸ್ವಾತಂತ್ರ್ಯವೂ ಇಲ್ಲ. ಹೋಗಬೇಕಾದರೆ ನೀನು ಕರ್ಕೊಂಡು ಹೋಗ್ತಿ, ನೀನು ಮತ್ತೆ ವಾಪಸ್ಸು ಕರ್ಕೊಂಬಂದ್ರೆ ಬರ್ತೇನೆ. ಹೋಗುವ ದಾರಿಯಲ್ಲಿ ಹೋದಾಗೆಲ್ಲ ಸಾಗುವವನಲ್ಲ ನಿನ್ನ ಸ್ಮರಣೆಯ ಬಿಟ್ಟು ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲಿ ನಿಲುಬತೆ ಹಂಗೆ ನಡೆಸುವೆ ಸ್ವಾಮಿ, ಹಂಗೆ ನಡಕೊಂಬೆ. ದಯವಿರಲಿ ದಯವಿರಲಿ ದಾಮೋದರ. ತುಂಬಾ ಅದ್ಭುತ ರೀ. ಈ ಗೀತೆಯನ್ನು ಹೇಳಿ ಅನುಸಂಧಾನವನ್ನು ಮಾಡಿದರೆ ದೇವರು ನಮ್ಮನ್ನು ಬಿಟ್ಟೇ ಹೋಗುವುದಿಲ್ಲಂತೆ. ಈಗೂ ಇದ್ದಾನೆ, ಅವನು ಇದ್ದಾನೆ ಅನ್ನೋ ಜ್ಞಾನದಿಂದ ನಾವು ಭಜನೆ ಮಾಡಿದರೆ ಸದಾ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇದ್ದಲ್ಲಿ ಎನ್ನುದ್ಧರಿಸುವ ಶಕ್ತಿ ಅಸಾಧ್ಯವು ನಿನಗೆಂದು ಬಂದವನಲ್ಲವೋ. ನದ್ಯಾದಿ ತೀರ್ಥ ಕ್ಷೇತ್ರಗಳಲ್ಲಿ ನಿಜ ಜ್ಞಾನ ವೃದ್ಧ ಜನರ ಹುಡುಕಿ ನಿನ್ನ ತಿಳಿಯಲು ಬಂದೆ. ದಯವಿರಲಿ ದಯವಿರಲಿ ದಾಮೋದರ. ಇದು ವಿಜಯರಾಯರು ಇದೆ ಅಂದಿದ್ರು. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ತಿಮ್ಮಪ್ಪ ನೋಡಿ. ಆಮೇಲಂತ ನಿನ್ನ ದರ್ಶನಕ್ಕೆ ಬಂದದ್ದಪ್ಪ. ತಿರುಪತಿಲಿ ಏನು ಸುಮ್ಮನೆ ಜನನ್ನ ಗುಂಡು ಹೊಡೆಸ್ಕೊಂಡು ನೋಡ್ಲಿಕ್ಕಲ್ಲ, ಏನೋ ಕೋಪದಿಂದ. ಇವರಂತಾರೆ, ನದ್ಯಾದಿ ತೀರ್ಥ ಕ್ಷೇತ್ರಗಳಲ್ಲಿ ನಿನ್ನ ಭಕ್ತರನ್ನ ನೋಡಿ ಅವರ ಒಳಗಿರುವ ನಿನಗ ನಮಸ್ಕಾರ ಮಾಡಲಿಕ್ಕೆ ಬಂದಪ್ಪ.
ಬಂದೆ ನಾನಿಲ್ಲಿ ಬಹು ಜನ್ಮದ ಸುಕೃತದಿಂ ನಿನ್ನ ಬಳಿಗೆ ಇಂದಿರೇಶ, ಒಂದು ಮಾತ್ರವು ಬಿಟ್ಟು ಸಕಲವು ನಿನಗರ್ಪಿಸಿದೆ, ಬಂಧನವ ಕಡಿದು ಸದ್ಭಕುತಿ ಜ್ಞಾನವ ನೀಡೋ, ದಯವಿರಲಿ ದಯವಿರಲಿ ದಾಮೋದರ. ಸುಂದರವಾದ ಪ್ರಾರ್ಥನೆ. ದೇವರು ನೋಡಬೇಕಾದ್ರೆ ಆ ಪ್ರಾರ್ಥನೆ ಚೆನ್ನಾಗಿ ಇರಬೇಕು. ಅದನ್ನು ಮಾಡಿಕೊಟ್ಟ ಪುಣ್ಯಾತ್ಮರು ದಾಸ ಪರಂಪರೆಯವರು. ಸ್ತೋತ್ರಗಳು ಅದ್ಭುತವಾಗಿದೆ, ಅನೇಕ ಸ್ತೋತ್ರಗಳು. ನನಗೆ ಸಂಸ್ಕೃತದ ಜ್ಞಾನ ಇಲ್ಲ, ದಾಸರ ಪದವನ್ನು ಹೇಳು, ಆ ಪುಣ್ಯದಿಂದ ಸಂಸ್ಕೃತ ಜ್ಞಾನವೂ ಬರುವಂತೆ ಮಾಡ್ತಾರೆ. ಅದು ಬೇಡ ಬೇಡ ಅಂತಲ್ಲ, ಅತ್ಯವಶ್ಯಕವಾಗಿ ಬೇಕು. ಇದರಿಂದ ನೀನು ಸ್ತೋತ್ರ ಮಾಡಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡು ಅಂತ ಗೋಪಾಲದಾಸರ ಒಂದೆರಡು ಕೃತಿಗಳ, ಅವರ ಜೀವನದ ಒಂದೆರಡು ಮಾತನ್ನು ಯಥಾಯೋಗ್ಯವಾಗಿ ನಿರೂಪಣೆ ಮಾಡಿದ್ದೇವೆ. ಏನೇ ಯೋಗ್ಯವಾದ ಅಂಶ ಇದ್ದರೂ ಅದೆಲ್ಲ ಗುರುವನುಗ್ರಹದಿಂದ, ದೋಷ ಎಲ್ಲ ನಮ್ಮದು ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ದಾಸರಾಜ ಮಠದ ಸ್ವಾಮಿಗಳಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ, ಅದರ ಜೊತೆಯಲ್ಲೇ ತಿಮ್ಮಪ್ಪನ ವಿಶೇಷವಾದ ಕರುಣೆ ನಮ್ಮ ಮೇಲೆ ಆಗಲಿ ಅಂತ TTD ತಿರುಪತಿ ತಿರುಮಲ ದೇವಸ್ಥಾನದ ಧರ್ಮ ಪ್ರಚಾರ ಸಮಿತಿ ಅವರು ಬಹಳ ಅಭಿಮಾನ ಪಾಪ. ಬೇರೆ ಬೇರೆ ಕಡೆ ಬೇರೆ ಬೇರೆ ಏರಿಯಾದಲ್ಲಾಗಲಿ ಅಂತ ಲವಯಾಳಿ ಕಾವಲು ಮತ್ತೊಂದು ಕಡೆ ಮಾಡಿಸ್ತಾ ಇರ್ತಾರೆ. ಗುರುಗಳೇ ನಿಮಗೆಲ್ಲೇ ಹತ್ರ ಆಗತ್ತೆ ಅಲ್ಲೇ ಮಾಡಿಸ್ತೀವಿ ಬನ್ನಿ ಅಂತ. ಈಗ ಹೋಗ್ತಾ ರಿಟರ್ನ್ ಟಿಕೆಟ್ ಕೇಳಿದ್ದಾರೆ, ಮತ್ತಿನ್ನೊಂದು ಡೇಟ್ ಯಾವುದು ಅಂತ. ನಮ್ಮ ಮನೆಗೆ ಹೋಗಿ ನೋಡಿ ಹೇಳ್ತೇನೆ ಅಂತ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ತಿಮ್ಮಪ್ಪ ನಮಗೂ ನಿಮಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ